ಭಾರತದ ಸಂವಿಧಾನ ಈಗೇನು ಹೊಸದಾಗಿ ರಚನೆ ಮಾಡ್ಕೊಂಡಿದ್ವಿ ಅದಕ್ಕಿಂತ ಯಾವ ಸಂವಿಧಾನ ಹಿಂದೆ ಇತ್ತು ಅಥವಾ ಹಿಂದೆ ಯಾವ ಕಾನೂನುಗಳಿದ್ವು? ನಮ್ಮ ಭಾರತ ಸಂವಿಧಾನ ಹೊಸ ಸಂವಿಧಾನಕ್ಕಿಂತ ಹಿಂದೆ ಏನು ಕಾನೂನುಗಳಿದ್ವು ಅಂತ ಯಾರಿಗೂ ಅಂದಾಜೇ ಇಲ್ಲ. ಯಾಕೆ? ನಮ್ಮ ಭಾರತ ಸಂವಿಧಾನ ರಚನೆ ಬ್ರಿಟಿಷರಿಂದ ನಿಮಗೇನು ರೆಗ್ಯುಲೇಟರಿ ಆಕ್ಟಿಂದ ಪ್ರಾರಂಭ ಆಯಿತು, ಅದಕ್ಕಿಂತ ಹಿಂದೆ ಏನಿತ್ತು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕು ವಾಸ್ತವವಾಗಿ, ವಿದ್ಯಾರ್ಥಿಗಳ ಅರಿವು ಇರಬೇಕು ವಾಸ್ತವವಾಗಿ. ಆದರೆ ನಮ್ಮ ಭಾರತದ ಯಾವುದೇ ಸಂವಿಧಾನದ ಪುಸ್ತಕಗಳಲ್ಲಿ ಈ ಒಂದು ಚಾಪ್ಟರ್ ಇರೋದೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಏನಾಯಿತು ಹಿಂದೆ ಏನಿತ್ತು ಅಂತ ಅರಿವೇ ಇಲ್ಲ. ಎಷ್ಟು ವ್ಯವಸ್ಥಿತವಾಗಿ ಸಾವಿರಾರು ವರ್ಷಗಳಿಂದ ಕತ್ತಲೆಯಲ್ಲಿ ವಿದ್ಯಾರ್ಥಿಗಳನ್ನು ಇಡಲಾಗಿದೆ. ನೀವು ಎಷ್ಟು ವರ್ಷದಿಂದ ಈಗ ಸಪೋಸ್ 1950ನೇ ಇಸ್ವಿಯಿಂದಲೂ ಜನ ಓದ್ಕೊಂಡು ಬರ್ತಾ ಇದ್ದಾರೆ, ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಓದ್ತಾ ಇದ್ದಾರೆ. ಆದರೆ ಅವ್ರು ಯಾರಿಗೂ ಸಹಿತವಾಗಿ ಇದು ಗೊತ್ತಾಗದೇ ಇರೋ ಥರ ಮೇಂಟೈನ್ ಮಾಡಲಾಗಿದೆ. ಇದು ಮೂಲಭೂತವಾದಂಥ ಒಂದು ಸಂಗತಿ, ನೀವು ಯೋಚಿಸಬೇಕಾದಂಥ ಮೂಲಭೂತವಾದಂಥ ಸಂಗತಿ ಯಾವುದೇ ಸ್ಟೂಡೆಂಟ್. ಆಯ್ತಾ? ಆಮೇಲೆ ನಿಮಗೆ ಸಿಂಪಲ್ ಆಗಿ ನಾನು ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾತಾಡ್ತೀನಿ. ಆಮೇಲೆ ಬೇಸಿಕ್ ಕ್ವಶನ್ಸ್ನ ಎತ್ತೀನಿ, ನೀವು ಓದ್ಕೊಳ್ಳಿ. ಆಮೇಲೆ ಈ ಟೆಕ್ನಿಕಲ್ ಆದಂಥ ಅಂಶಗಳೆಲ್ಲವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ನೀವು ಥಿಂಕ್ ಮಾಡೋಕ್ಕೆ ಪೂರಕವಾದಂಥ ಕೆಲವು ಮಾಹಿತಿಗಳನ್ನ ನಿಮಗೆ ನೀಡ್ತೀನಿ. ಆಯ್ತಾ? ಇದು ಸೂಕ್ಷ್ಮ. ಈಗ ನಮ್ಮ ಸಂವಿಧಾನದಲ್ಲಿ ಈಕ್ವಾಲಿಟಿಯನ್ನು ಒತ್ತಿ ಹೇಳಲಾಗಿದೆ, ಲಿಬರ್ಟಿಯನ್ನು ಒತ್ತಿ ಹೇಳಲಾಗಿದೆ, ಫ್ರೆಟರ್ನಿಟಿಯನ್ನು ಒತ್ತಿ ಹೇಳಲಾಗಿದೆ ಅಲ್ವಾ? ಸ್ವಾತಂತ್ರ್ಯ, ಸಮಾನತೆ, ಸೋದರತೆ ತತ್ವಗಳನ್ನು ಒತ್ತಿ ಹೇಳಲಾಗಿದೆ. ಯಾಕೆ ಅದನ್ನು ಅಷ್ಟು ಸ್ಟ್ರೆಸ್ ಮಾಡಿ ಹೇಳಲಾಗಿದೆ? ಯಾಕೆ ಸ್ಟ್ರೆಸ್ ಮಾಡಿ ಹೇಳಲಾಗಿದೆ ಅಂದರೆ ಅವು ಹಿಂದೆ ಇರಲಿಲ್ಲ, ಅದಕ್ಕೆ. ಸಿಂಪಲ್ ಲಾಜಿಕ್ ಅಲ್ವಾ? ಅವು ಹಿಂದೆ ಹಿಂದಿನಿಂದಲೂ ಅದು ಇದ್ದಿದ್ದರೆ ಅದು ಹೊಸ ಸಬ್ಜೆಕ್ಟ್ ಅನ್ನಿಸ್ತಾ ಇರಲಿಲ್ಲ ಯಾರಿಗೂ ಕೂಡ. ಹಿಂದ್ಲಿಂದ ಇದ್ದಿದ್ದರೆ ಅದೇನು ಡಿಫ್ರೆಂಟ್, ಅದೊಂದು ಭಾಳ ಯೂನಿಕ್ ಅಂತ ಅನಿಸ್ತಾ ಇರಲಿಲ್ಲ. ಮೊದಲಿಂದನಿದೆ ಬಿಡ್ರಿ ಅಂತ ಇದ್ರು. ಸೊ ನೋಡಿ, ಸ್ವತಂತ್ರ, ಸಮಾನತೆ, ಸೋದರತ್ವ, ಸಮಾನತೆ ಈ ಪದಗಳನ್ನ ಒತ್ತಿ 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 ಹೇಳುತ್ತೆ ಪ್ರಿಯಾಂಬಲಿಂದ ಹಿಡಿದು ಎಲ್ಲವೂ ಅಂತ ಅಂದರೆ ಅದಕ್ಕೆ ಕಾರಣ ಅವು ಬಿಫೋರ್ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ಗಿಂತ ಹಿಂದೆ ಅವು ಇದ್ದಿರಲಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದು ಯಾಕೆ ಇದ್ದಿರಲಿಲ್ಲ ಅನ್ನೋದು ಮೂಲಭೂತ ಪ್ರಶ್ನೆ. ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಭಾರತ ಸಂವಿಧಾನದ ಚರ್ಚೆ ನಿಮಗೆ ರೆಗ್ಯುಲೇಟಿಂಗ್ ಆಕ್ಟಿಂದ ಶುರುವಾಗುತ್ತೆ. ಅದು ಹಿಂದೆ ಏನಿತ್ತು ಅಂತ ಒಂದು ಚಾಪ್ಟರ್ನ ನೀವು ಸೇರಿಸಿದಿದ್ರೆ ಅದೆಲ್ಲ ಚರ್ಚೆಗೆ ಬರ್ತಾ ಇತ್ತು. ಸೊ ನೀವು ಹೇಳ್ಬೋದು, ಆಯ್ತು ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರಲ್ವಾ, ಬ್ರಿಟಿಷರಿಗಿಂತ ಹಿಂದೆ ಯಾರಿದ್ರು? ಮೊಘಲರಿದ್ರು ಅಲ್ವಾ? ಮೊಘಲರು ಮತ್ತು ಅವ್ರ ಜೊತೆಗೆ ತುಘಲಕ್ಗಳು, ಖಿಲ್ಜಿಗಳು ಎಲ್ಲ ಸೇರಿ ಒಟ್ಟು ಮುಸ್ಲಿಂ ದೊರೆಗಳು ಆಳ್ವಿಕೆ ಮಾಡ್ತಾ ಇದ್ರು ಅಲ್ವಾ? ಅವ್ರಿಗಿಂತ ಹಿಂದೆ ಯಾರಿದ್ರು? ಸೊ ಇಲ್ಲಿಯದೇ ಯಾರೋ ರಾಜರು, ಕ್ಷತ್ರಿಯರು ಇದ್ರು. ಕರೆಕ್ಟಾ? ಹಂಗೆ ಇದ್ದಿದ್ದು. ಆಮೇಲೆ ಮುಸ್ಲಿಂ ದೊರೆಗಳು ಒಂದಾಗಲೂ ಕೂಡ ದಿಲ್ಲಿ ಸುಲ್ತಾನವನ್ನು, ದಿಲ್ಲಿ ಒಂದು ಕೇಂದ್ರ ಪ್ರದೇಶನವರು ಇಟ್ಕೊಂಡಿದ್ರು. ಬಟ್ ಸಾಮಂತರಾಗಿದ್ದವರೆಲ್ಲ ಇಲ್ಲಿನ ಲೋಕಲ್ ರಾಜರುಗಳೇ ಅಲ್ವಾ, ಇಲ್ಲಿ ಲೋಕಲ್ ಸಾಮಂತರುಗಳೇ ಅಲ್ವಾ, ನಿಜ ತಾನೆ? ಸೊ ಇವರೆಲ್ಲ ಯಾವ ನಿಯಮದಡಿ ರಾಜ್ಯವನ್ನು ನಿರ್ವಹಿಸುತ್ತಿದ್ದರು? ಇವರೆಲ್ಲ ಯಾವ ಕಾನೂನಿನಡಿ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಬಂತು. ಸೊ ನೋಡಿ, ಅದೆಲ್ಲ ಸಂವಿಧಾನದ ಚರ್ಚೆ ಅಲ್ಲಿಂದ ಶುರುವಾಗಬೇಕು ವಾಸ್ತವವಾಗಿ. ಬಟ್ ಅದು ನಮಗೆ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇಲ್ಲ. ಅದು ಯಾಕಿಲ್ಲ ಅಂತ ಅಂದರೆ, ಸೊ ನೀವು ಅದಕ್ಕೇನಾದರೂ ಗಮನ ಕೊಟ್ಟರೆ ನೀವು ಕರೆಕ್ಟಾಗಿ ಮನುಸ್ಮೃತಿಗೆ ಹೋಗುತ್ತೆ ಸಬ್ಜೆಕ್ಟ್ ಅಲ್ವಾ? ಮನುಸ್ಮೃತಿಗೆ ಹೋಗುತ್ತೆ ನೋಡಿ. ಅದನ್ನು ಹೇಳೋಕ್ಕೆ ಇಷ್ಟ ಇಲ್ಲ, ಅದನ್ನು ಹೇಳಿದ್ರೆ ಕಿರಿಕಿರಿ, ಮತ್ತು ಅದನ್ನು ಹೇಳಿದ್ರೆ ತೊಂದರೆ ಆಗುತ್ತೆ ಅಂತ ಟೆಕ್ಸ್ಟ್ ಬುಕ್ ಬರೆಯೋರಿಗೆ ಯಾರಿಗೂ ಅನಿಸಿದೆ, ಟೆಕ್ಸ್ಟ್ ಬುಕ್ನ ಸೆಲೆಕ್ಟ್ ಮಾಡೋರಿಗೆ ಯಾರಿಗೂ ಅನಿಸಿದೆ ಅಲ್ವಾ? ಇದನ್ನು ಓದಬಾರ್ದು ಹುಡುಗರು, ಇದು ಓದಿದ್ರೆ ಸ್ವಲ್ಪ ತೊಂದರೆ ನಮಗೆ ಅಂತ ಅನಿಸಿದೆ. ಆ ಕಾರಣಕ್ಕಾಗಿ ಅವರು ಆ ಸಬ್ಜೆಕ್ಟ್ನೇ ನಿಮಗೆ ಸಿಲೆಬಸ್ಗೆ ಹಿಡ್ದಂಗೆ ಯಾರೂ ಓದಲೇಬಾರ್ದಂಗೆ ಮಾಡಿದ್ದಾರೆ ನೋಡಿ. ಇದು ದೊಡ್ಡ ವಿಷಯ ಸರ್. ದ್ವಾರಕನಾಥ್ ಸರ್, ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಿಯಲೇಬೇಕು ಸರ್. ನಾವು ಈ ಟೆಕ್ಸ್ಟ್ ಬುಕ್ಗಳಲ್ಲಿ ನೀವು ಯಾಕೆ ಇಂದಿನ ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದ ಕಾನೂನುಗಳ ಬಗ್ಗೆ ಯಾಕೆ ಮಾಹಿತಿ ಇಲ್ಲ ಅಂತ ನಾವು ವಾಯ್ಸ್ ಮಾಡಲೇಬೇಕು ಎಲ್ಲಾದರೂ ಸರಿನೇ. ಕರೆಕ್ಟ್ ತಾನೆ ಅಂತ. ಸೊ ಇದನ್ನ ಸೂಕ್ಷ್ಮವಾಗಿ ನೀವು ಗಮನಿಸಿ. ನಮ್ಮ
ಸಿಂಧೂ ನದಿ ನಾಗರಿಕತೆಯಿಂದನೂ ತೆಗೆದುಕೊಳ್ಳೋದಾದ್ರೆ ಸೊ ಅವ್ರದ್ದೇ ಆದಂಥ ಕೆಲವು ರೆಗ್ಯುಲೇಷನ್ಸು ರೂಲ್ಸು ಇದಿರಲೇಬೇಕು. ಅವ್ರು ಅಷ್ಟು ಸುಸಜ್ಜಿತವಾದಂಥ ಒಂದು ಸಿಸ್ಟಮ್ ಎವಾಲ್ವ್ ಮಾಡಿದಂದ್ರೆ ಅವ್ರದ್ದೇ ಒಂದು ರೀತಿ ರಿವಾಜ್ ಇರಲೇಬೇಕು ಅಲ್ವಾ. ಆ ನಂತರ ಬಂದ ವೇದಗಳ ಕಾಲದ ನಾಗರಿಕತೆಯಲ್ಲಿ ಅಲ್ಲೊಂದು ವ್ಯವಸ್ಥೆ ಇತ್ತು ಅಂದರೆ ಅವರೂ ಸಹಿತ ಅವ್ರದ್ದೊಂದು ಏನೋ ಪ್ರೊಸೀಜರ್, ಅವ್ರದ್ದೊಂದು ಕಾನೂನು ಇರಲೇಬೇಕಂತ ಅಲ್ವೇ. ನೀವು ಸುಮ್ಮನೆ ಗಮನಿಸಿ, ನಿಮಗೆ ಕೆಲವು ಕ್ಲೂ ಕೊಡ್ತೀನಿ, ಸುಮ್ಮನೆ ಗಮನಿಸಿ. ಈಗ ನೀವು ಸಿಂಧೂ ನದಿ ನಾಗರಿಕತೆಯ ಅಥವಾ ವೇದಗಳ ಕಾಲದ ನಾಗರಿಕತೆಯ ಅಧ್ಯಾಯಗಳ ನಂತರ, ಭಾರತದಲ್ಲಿ ಅಧ್ಯಾಯಗಳ ನಂತರ ನೆಕ್ಸ್ಟ್ ಅಧ್ಯಾಯ ಯಾವುದು ಬರ್ತದೆ ಇಂಡಿಯನ್ ಹಿಸ್ಟ್ರಿಯಲ್ಲಿ? ಹೇಳಿ ಜೋರಾಗಿ. ಹೊಸ ಧರ್ಮಗಳ ಉದಯ ಅಂತ ಬರ್ತದೆ ಅಲ್ವಾ. ಹೊಸ ಧರ್ಮಗಳ ಉದಯ ಅಂತ ಬರ್ತದೆ, ಕರೆಕ್ಟು. ಮೂರನೇ ಸೊ ನಿಮಗೆ ಮೊದಲು ವೇದಗಳ ಸಿಂಧೂ ನದಿ ನಾಗರಿಕತೆ ಬರುತ್ತೆ, ಆಮೇಲೆ ವೇದಗಳ ಕಾಲ ನಾಗರಿಕತೆ ಬರ್ತದೆ, ಆಮೇಲೆ ಹೊಸ ಧರ್ಮಗಳ ಉದಯ ಅಂತ ಚಾಪ್ಟರ್ ಬರುತ್ತೆ. ಮೂರನೇ ಚಾಪ್ಟರ್ ಹೊಸ ಧರ್ಮಗಳ ಉದಯ ಅಂತ ಬರ್ತದೆ. ಅಲ್ಲಿ ಯಾವ ಧರ್ಮಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ? ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳ ಬಗ್ಗೆ ಚರ್ಚೆ ಇದೆ ಅಲ್ವಾ. ನಿಮಗೆ ಪ್ರಶ್ನೆ, ಅವುಗಳ ಹೊಸ ಧರ್ಮಗಳು ಅಂತ ಯಾಕೆ ಕರೆಯಲಾಗಿದೆ? ಹಂಗಾದ್ರೆ ಅದಕ್ಕಿಂತ ಇಂತ ಇದ್ದ ಹಳೆಯ ಧರ್ಮ ಯಾವುದು? ಓಕೆ ಸಿ, ನಾನು ನಿಮ್ಮನ್ನ ಕೆರಳಿಸಕ್ಕಾಗ್ಲಿ ನಿಮ್ಗೆ ಆಕ್ರೋಶ ಬರ್ಸಕ್ಕಾಗ್ಲಿ ನಾನು ಇದನ್ನ ಹೇಳ್ತಾ ಇಲ್ಲ, ಜಸ್ಟ್ ಥಿಂಕ್ ಅಂತ. ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್ ಅಂತಾರೆ, ಗೊತ್ತಾ? ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್. ಆ ಹೊಸ ಅನ್ನೋ ಪದ ಸೇರಿಸಿರೋನು ಎಷ್ಟು ಕ್ರಿಮಿನಲ್ ಇರ್ಬೋದು ಆ ಟೆಕ್ಸ್ಟ್ ಬುಕ್ಕಲ್ಲಿ. ಅವನು ಹೊಸ ಅನ್ನೋ ಪದ ಸೇರಿಸಿರೋ ಎಷ್ಟು ಕ್ರಿಮಿನಲ್ ಇರ್ಬೋದು ಯೋಚನೆ ಮಾಡಿ. ಅವನು ಯಾಕೆ ಹಂಗೆ ಸೇರಿಸಿದಾನೆ? ಹೊಸ ಅಂತ ನೀವು ಸೇರಿಸ್ಬಿಟ್ರೆ ಹಳೇದೊಂದು ಧರ್ಮ ಇತ್ತು ಅಂತ ಮೆಸೇಜ್ ಕೊಟ್ಟಂಗೆ ಆಯ್ತಾ? ಹಳೆ ಧರ್ಮ ಯಾವ್ದು ಹಂಗಾದ್ರೆ ಅಂದಾಗ ನಮ್ದು ಅಂತವ್ರು ಕ್ಲೈಮ್ ಮಾಡಕ್ಕೆ ಅನುಕೂಲ ಆಯ್ತೀಗ ಅಲ್ವಾ. ಸೊ ಕೇಳಿಸ್ಕೊಳ್ಳಿ, ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಧರ್ಮ ಅಂತ ಅಂದರೆ ಬರೀ ರೂಲ್ಸ್ ಅಂತ ತಗೊಳ್ಳೋದಾದ್ರೆ, ಬರೀ ರೆಗ್ಯುಲೇಷನ್ಸ್ ತಗೊಳ್ಳೋದಾದ್ರೆ, ಅಥವಾ ಬರೀ ಆಚರಣೆಗಳು ಅಂತ ತಗೊಳ್ಳೋದಾದ್ರೆ ಖಂಡಿತವಾಗ್ಲೂ ಬುದ್ಧನಿಗಿಂತ ಮಹಾವೀರನಿಗಿಂತ ಇದ್ದನ್ನು ನೀವು ಧರ್ಮ ಅಂತ ಕರಿಬೋದು. ಬರೀ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತು ಸೆಲೆಬ್ರೇಷನ್ಸ್ ಅಂತ ತಗೊಳ್ಳೋದಾದ್ರೆ, ಆಚರಣೆಗಳಂತ ತಗೊಳ್ಳೋದಾದ್ರೆ. ಬಟ್ ಧರ್ಮ ಅನ್ನೋದು ಒಬ್ಬ ವ್ಯಕ್ತಿಯನ್ನ ಅನಿಮಲ್ ಸ್ಟೇಜ್ ಇಂದ ಡಿವೈನ್ ಸ್ಟೇಜ್ಗೆ ತಗೊಂಡೋಗುವಂತಹದ್ದು ಅಂತ ನೀವು ತಗೊಳ್ಳೋದಾದ್ರೆ, ಹಂಗ ಅರ್ಥ ಮಾಡೋದಾದ್ರೆ ಬುದ್ಧ ಧರ್ಮನೇ ಮೊದಲನೇ ಧರ್ಮ ಆಗುತ್ತೆ, ಜೈನ ಧರ್ಮನೇ ಮೊದಲನೇ ಧರ್ಮ ಆಗುತ್ತೆ. ಅರ್ಥ ಆಯ್ತಾ? ಸೊ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ನಾನು ಹೇಳ್ದ ಕ್ಷಣಕ್ಕೆ ಫೈನಲ್ ಅಂತಲ್ಲ, ನೀವು ಬೇಕಾದಷ್ಟು ಚರ್ಚೆ ಮಾಡ್ಕೋಬಹುದು, ಒಪ್ಪೋದು ಬಿಡ್ಬೋದು, ಬಟ್ ಹಿಂಗೆ ಥಿಂಕ್ ಮಾಡ್ಬೋದಾ? ಯೋಚನೆ ಮಾಡಿ. ಸಿ, ಬುದ್ಧ ಪೂರ್ವ ಯುಗದಲ್ಲಿ ಧಾರ್ಮಿಕ ಆಚರಣೆಗಳು ಇದ್ವು, ಯಜ್ಞ ಮಾಡ್ತಿದ್ರು, ಬಲಿ ಕೊಡ್ತಿದ್ರು, ದೇವತೆಗಳನ್ನ ತೃಪ್ತಿಪಡಿಸಕ್ಕೆ ಸಾರಾಯಿನೂ ಕುಡಿತಿದ್ರು, ಎಲ್ಲ ಮಾಡ್ತಿದ್ರು. ನೀವು ಅದನ್ನ ಧರ್ಮ ಅಂತ ತಗೊಳ್ಳೋದಾದ್ರೆ ಅದು ಧರ್ಮವೇ, ಖಂಡಿತ ಧರ್ಮವೇ. ನೀವು ಅದನ್ನ ಧರ್ಮ ಅನ್ನೋದಾದ್ರೆ ಹಂಗಾರೆ ಮಹಾವೀರ ಬೋಧಿಸಿದ್ದಂತ ಬುದ್ಧ ಬೋಧಿಸಿದಂತ ಏನನ್ಬೇಕು ಹಂಗಾದ್ರೆ ನೀವು? ಹಂಗಾದ್ರೆ ಅಲ್ವಾ? ಅದಕ್ಕೆ ಹೇಳಿದ್ದು, ಆ ಹೊಸನ ಪದನ ಸೇರಿಸಿದಾನಲ್ಲ ಅವನು ಎಷ್ಟು ಕ್ರಿಮಿನಲ್ ಇದ್ದಿರ್ಬೋದು ಇಮ್ಯಾಜಿನ್ ಮಾಡಿ. ಅದು ಹೆಂಗೆ ಅಂದ್ರೆ, ಇಬ್ರು ವ್ಯಕ್ತಿಗಳು ಕೂತಿರ್ತಾರೆ, ಅಕ್ಕಪಕ್ಕ ಕೂತಿರ್ತಾರೆ, ಇವರು ತುಂಬಾ ಬುದ್ಧಿವಂತರು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇವ್ರಿಗೆ ಏನಂತ ಮೆಸೇಜ್ ಕೊಟ್ಟಂಗಾಯ್ತು? ಬಾಯ್ಬಿಟ್ಟು ಹೇಳಲಿಲ್ಲ, ಅದನ್ನ ಬಾಯ್ಬಿಟ್ಟು ಹೇಳಲಿಲ್ಲ. ಅರ್ಥ ಆಯ್ತಲ್ಲ? ಸೊ ನಾನು ಇದನ್ನ ಯಾಕೆ ಹೇಳಿದೆ ಅಂತ ಅಂದ್ರೆ, ನಿಮಗೆ ಮುಂದೆ ಬಂದಂತ ಮೌರ್ಯ ಸಾಮ್ರಾಜ್ಯ, ಈಗ ಚಂದ್ರಗುಪ್ತ ಮೌರ್ಯ ನಿಮ್ಗೆ ಜೈನನಾಗಿದ್ದ, ಸಾಮ್ರಾಟ್ ಅಶೋಕ ಬೌದ್ಧನಾಗಿದ್ದ ಅಂತ ನೀವು ಕೇಳಿದಿರಲ್ವಾ. ಸೊ ಅಂದ್ರೆ ಅವರು ತಮ್ಮ ಅಡ್ಮಿನಿಸ್ಟ್ರೇಷನ್, ತಮ್ಮ ಆಳ್ವಿಕೆಯನ್ನ ಯಾವ ತತ್ವಗಳ ಆಧಾರದ ಮೇಲೆ ನಡೆಸಿದ್ರು ಅಂದ್ರೆ ನಿಮ್ಗಲ್ಲಿ ಉತ್ತರ ಇದೆ. ಯಾವ ತತ್ವಗಳ ಆಧಾರದ ಮೇಲೆ ನಡೆಸಿದ್ರು? ಸೊ ಜೈನ ಧರ್ಮದ ನಿಯಮಗಳೇನು ಹೇಳ್ತವೆ, ಬೌದ್ಧ ಧರ್ಮದ ನಿಯಮಗಳೇನು ಹೇಳ್ತವೆ, ಅವ್ರು ಯಾವ ರೀತಿಯನ್ನು ಕೊಡ್ತಾರೆ ಅದರ ಪ್ರಕಾರ ಅವರು ಅಡ್ಮಿನಿಸ್ಟ್ರೇಷನ್ ಮಾಡಿದ್ದಾರೆ. ಕರೆಕ್ಟಾ? ಸೊ ನಮ್ಮ ಭಾರತದ ಒಂದು ಇತಿಹಾಸ ಅಥವಾ ಭಾರತದ ಒಂದು ಯಾವುದೇ ಒಂದು ಸೆಕ್ಟರ್ ಅಂತ ತೆಗೆದುಕೊಂಡ್ರೆ ಅದು ತುಂಬಾ ಕಲ್ಮಿನೇಷನ್, ತುಂಬಾ ಪೀಕ್ ಅಥವಾ ಪರಾಕಾಷ್ಠೆ ಅಂತಿರಲ್ಲ, ಆ ಪರಾಕಾಷ್ಠೆಯನ್ನು ತಲುಪಿದ್ದು ಮೌರ್ಯರ ಸಾಮ್ರಾಜ್ಯದಲ್ಲಿ, ಸಾಮ್ರಾಟ್ ಅಶೋಕನ ಕಾಲದಲ್ಲಿ. ಕರೆಕ್ಟಾ? ಇದು ನಿರ್ವಿವಾದದ ಸಂಗತಿ, ಇದಕ್ಕೆ ಯಾರು ಅಬ್ಜೆಕ್ಷನ್ ಏನು ಎತ್ತಿಲ್ಲ ಅಲ್ವೋ. ಅಂದರೆ ಅದೊಂದು ಪರಾಕಾಷ್ಠ. ನಿಮ್ಗೆ ಸುಮಾರು ಹೆಚ್ಚು ಕಡಿಮೆ ಸಾಮ್ರಾಟ್ ಅಶೋಕ ಮತ್ತು ಅವನ ನಂತರದ 150 ವರ್ಷಗಳ ಕಾಲ ಭಾರತದಲ್ಲಿ ಒಂದೇ ಒಂದು ಯುದ್ಧವೂ ಜರುಗಿದ್ದಿರಲಿಲ್ಲ ಅಂತ ನಿಮಗೆ ಇಷ್ಟದಲ್ಲಿ ಮಾಹಿತಿ ಇದೆ.
ಒಂದು ಯುದ್ಧನೂ ನಡೆದಿರಲಿಲ್ಲ. ಆ ಥರದ ಒಂದು ಆಳ್ವಿಕೆಯನ್ನು ಕೊಡಲಾಗಿತ್ತು. ಬುದ್ಧ ಶಾಸನ ಅಂತ ನಿಮಗೆ, ಬುದ್ಧ ಶಾಸನ, ಆ ಬುದ್ಧ ಶಾಸನವನ್ನು ಸಾಮ್ರಾಟ್ ಅಶೋಕ ಫಾಲೋ ಮಾಡೋದ್ರಿಂದ, ಅದನ್ನು ಜಾರಿಗೆ ತಂದಿದ್ದರಿಂದ ಸೊ ಅಂಥ ಒಂದು ಭಾರತವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗಿತ್ತು. ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸ್ಪೀಚಲ್ಲಿ ಅವರು ಅದನ್ನು ಮಾತಾಡಿದ್ದಾರೆ. ನಮ್ಮಲ್ಲಿ ಪ್ರಜಾಪ್ರಭುತ್ವ ಹಿಂದೆ ಇರಲಿಲ್ವೇ, ಈಗೇನು ಹೊಸದಾಗಿ ತಗೋತಾ ಇದ್ದೀವಿ ಅಂದರೆ ಹಿಂದೆ ಇತ್ತು. ಬೌದ್ಧ ಭಿಕ್ಕುಗಳ ಸಂಘದಲ್ಲಿ ಆ ಥರ ನಿಮಗೆ ಆಸನಗಳ ವ್ಯವಸ್ಥೆ ಮಾಡೋದಾಗಿರ್ಬೋದು, ಕೋರಮ್ ಮೇಂಟೈನ್ ಮಾಡೋದಾಗಿರ್ಬೋದು, ಒಬ್ಬ ವ್ಯಕ್ತಿನ ಅರ್ಹಗೊಳಿಸೋದಾಗಿರ್ಬೋದು, ಒಬ್ಬ ವ್ಯಕ್ತಿಗೆ ಚೀಮಾರಿ ಹಾಕೋದಾಗಿರ್ಬೋದು, ಅದೆಲ್ಲ ಒಂದು ಡೆಮಾಕ್ರೆಟಿಕ್ ವೇನಲ್ಲಿ ಇತ್ತು ಅಂತ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸ್ಪೀಚಲ್ಲಿ ಮಾತಾಡಿದ್ದಾರೆ. ಆಯ್ತೆ, ಜಸ್ಟ್ ಸುಮ್ಮನೆ ನಿಮ್ಮ ಗಮನಕ್ಕೆ ತರಕ್ಕೆ ಅದನ್ನು ಹೇಳಿದೆ. ನಿಮಗೆ ಬಹುಶಃ ಗೊತ್ತಿರುತ್ತದೆಲ್ಲ, ನಿಮಗೆ ಹೇಳಿರ್ತಾರೆ ಅಂತ ಅಂದ್ಕೊಳ್ಳಿ. ಆಮೇಲೆ ನಮ್ಮ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತೆ ತತ್ವಗಳನ್ನು ನಾವು ಫ್ರೆಂಚ್ ಕ್ರಾಂತಿಯಿಂದ ತೆಗೆದುಕೊಂಡಿದ್ದೇವೆ ಅಂತ ಹೇಳಲಾಗಿದೆ ಅಲ್ವಾ, ಹೇಳಲಾಗಿದೆ. ಆದರೆ ಸ್ವತಃ ಸಂವಿಧಾನ ರಚನಾ ಸಭೆ ಕರಡು ಸಮಿತಿ ಅಧ್ಯಕ್ಷರಾಗಿದ್ದಂಥ ಅಂಬೇಡ್ಕರ್ ಅವರು ನಾನು ನನ್ನ ಗುರು ಗೌತಮ ಬುದ್ಧರಿಂದ ಅದನ್ನು ತಗೊಂಡಿದ್ದೀನಿ ಅಂತ ಅವರು ಹೇಳಿದ್ದಾರೆ. ನನ್ನ ಗುರು ಗೌತಮ ಬುದ್ಧರಿಂದ ತಗೊಂಡಿದ್ದೀನಿ ಅಂತ ಅವರು ಹೇಳಿದ್ದಾರೆ. ಆದರೆ ಟೆಕ್ಸ್ಟ್ ಬುಕ್ಗಳಲ್ಲಿ ಅಂಬೇಡ್ಕರ್ ಹೇಳಿರೋದಲ್ಲ, ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಹೇಳಿರೋದು ದಾಖಲಾಗಿಲ್ಲ ಅಲ್ಲಿಲ್ಲ. ಬಟ್ ಅವನು ಯಾರು ಹೇಳದ್ನೋ ಫ್ರೆಂಚ್ ಕ್ರಾಂತಿಯಿಂದ ನಾವು ತೆಗೆದುಕೊಂಡಿದ್ದೇವೆ ಅನ್ನೋದು ದಾಖಲಾಗಿದೆ ಅಲ್ವಾ. ಓಕೆ. ಸೊ ನಾನು ನಿಮಗೆ ಇನ್ನೊಂದು ಕುತೂಹಲಕಾರಿಯಾದ ಪ್ರಶ್ನೆಯನ್ನು ನಿಮಗೆ ಎತ್ತೀನಿ. ನಾನು ನೀವು ಥಿಂಕ್ ಮಾಡ್ಬೋದು. ದ್ವಾರಕನಾಥ್ ಸರ್ ಇದ್ದಾರೆ, ಬಹುಶಃ ಅವ್ರಿಗೂ ಖಂಡಿತ ಇದು ಅನಿಸಿರ್ತದೆ, ಎಷ್ಟೋ ಸರಿ ಅನಿಸಿರ್ತದೆ. ಆಯ್ತಾ, ನಮ್ಮ ಸಂವಿಧಾನದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಆ ಭಾರತ ಸಂವಿಧಾನವನ್ನು ಎಲ್ಲೆಲ್ಲಿಂದ ಎರವಲು ತೆಗೆದುಕೊಳ್ಳಲಾಗಿದೆ ಅಂತ ಒಂದು ಚಾಪ್ಟರ್ ಇದೆ, ಗೊತ್ತಾ ನಿಮಗೆ? ಚಾಪ್ಟರ್ ಇದೆ ಗೊತ್ತು? ಅಂದರೆ ಸಂವಿಧಾನದ ಲಕ್ಷಣಗಳು ಅಂತ ಒಂದು ಚಾಪ್ಟರ್ ಮಾಡಿದ್ದಾರೆ. ಆ ಸಂವಿಧಾನದ ಲಕ್ಷಣಗಳಲ್ಲಿ ನಮ್ಮದು ಬಾರೋಯಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ, ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂದರೆ ಬೇರೆ ಬೇರೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಬೇರೆ ದೇಶದ ಸಂವಿಧಾನದಲ್ಲೂ ಈ ಥರ ಹೇಳಿದ್ದಾರಾ? ನೀವು ಕ್ರಾಸ್ ಚೆಕ್ ಮಾಡಿ, ಯಾವ ದೇಶದ ಸಂವಿಧಾನ ಯಾರಿಂದ ತಗೊಂಡಿಲ್ಲ ಹೇಳಿ ನೋಡಿ. ಸ್ವಯಂಭೂ ಅಂದರೆ ಹುಟ್ಟುತ್ತಾನೆ ಎಲ್ಲ ಕಲ್ತ್ಕೊ ಬಂದಿರೋ ದೇಶ ಯಾವುದು? ಎಲ್ಲಿ ಅಲ್ವಾ? ನಿಜ ತಾನೆ. ಕುವೆಂಪು ಏನು ಹೇಳ್ತಾರೆ ಗೊತ್ತಾ? ಒಬ್ಬ ಕವಿಯ ಕೈ ಇನ್ನೊಬ್ಬ ಕವಿಯ ಜೇಬಿನಲ್ಲಿ ಇರುತ್ತದೆ ಅಂತ ಹೇಳಿದ್ದಾರೆ ಅವರು. ಒಬ್ಬ ಕವಿಯ ಕೈ ಇನ್ನೊಬ್ಬ ಕವಿಯ ಜೇಬಿನಲ್ಲಿ ಇರುತ್ತದೆ ಅಂತ ಹೇಳಿದ್ದಾರೆ. ನಾಲೆಡ್ಜ್ಗೆ ವಾರಸುದಾರರು ಯಾರು? ವಾರಸುದಾರರು? ನಿಮಗೆ ಲಿಟ್ರೇಚರ್ಲಿ T.S. ಎಲಿಯಟ್ ಅಂತ ಒಬ್ಬ ಮೇಧಾವಿ ಬರ್ತಾನೆ, ಅವನು ಇಂಗ್ಲೆಂಡಲ್ಲಿ. ಅವನೇನು ಹೇಳ್ತಾನೆ ಗೊತ್ತಾ? ಯಾವುದಕ್ಕೂ ಯಾವ ವ್ಯಕ್ತಿನೂ ಒಂದು ಪರಿಪೂರ್ಣ ಅರ್ಥವನ್ನು ಕಲ್ಪಿಸಲಾರ ಅಂತ, ನೆವರ್, ಸಾಧ್ಯನೇ ಇಲ್ಲ ಅಂತ. ನಾನು ಬಂದೇನೋ ಒಂದು ಹೇಳಿರ್ತೀನಿ, ನಾಳೆಗೆ ಇನ್ನೊಬ್ಬ ಬಂದು ಅದನ್ನು ತಿದ್ದಾನೆ ಅಂತ. ಈ ಭೂಮಿ ಇರೋದೇ ಹೀಗೆ, ಪರಂಪರೆ ಇರೋದೇ ಹೀಗೆ ಅಂತ ಹಂಗೆ ಹೇಳ್ತಾನೆ T.S. ಎಲಿಯಟ್ ಅಂತ. ನಾನು ಇದನ್ನು ಯಾಕೆ ಹೇಳಿದೆ ಅಂತ ಅಂದರೆ, ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ನೀವು ಸೂಕ್ಷ್ಮ ಗಮನಿಸಬೇಕಾಗಿರೋದು, ಭಾರತ ಸಂವಿಧಾನದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನೇನೇ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನ ಒತ್ತಿ ಹೇಳ್ತಾರೆ. ಆಯ್ತಾ? ಹಂಗೇನೆ ಭಾರತದಲ್ಲಿದ್ದಂಥ ಬುದ್ಧನಿಂದ ಅಥವಾ ಬಸವಣ್ಣನಿಂದ, ಸಂತ ಕಬೀರ್ರಿಂದ, ರವಿದಾಸರಿಂದ, ಅಥವಾ ನಮ್ಮ ವಚನ ಪರಂಪರೆ ಇದೆಯಲ್ಲ ಅವರಿಂದ ಏನಾರು ತಗೊಂಡಿದ್ದಾರೆ ಅಂತ ಎಲ್ಲರೂ ನಿಮ್ಗೆ ಚಾಪ್ಟರ್ಲಿ ಹೇಳಿದ್ದಾರಾ? ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇದೆಯಾ? ಪಾಲಿಟಿ ಟೆಕ್ಸ್ಟ್ ಬುಕ್ಗಳಲ್ಲಿ ಇದೆಯಾ? ನೋಡಿ ಎಷ್ಟು ಹಿಪೋಕ್ರಸಿ ಇದೆ ಅಂತ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅಂತ. ಸೊ ಫಾರಿನಿಂದೆಲ್ಲ ಬಾರೋ ಮಾಡಿರೋದನ್ನೆಲ್ಲ ನೀವು ಅಷ್ಟೊಂದು ಕಾಳಜಿಯಿಂದ ಒತ್ತಿ ಹೇಳೋರು, ಅರೆ ಬುದ್ಧನಿಂದ ಏನೇನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿಲ್ವಲ್ಲ, ಯಾಕೆ? ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಲಂಟರಿ ಆಗಿ ನಾನು ನನ್ನ ಗುರು ಬುದ್ಧರಿಂದ ನಾನು ಸ್ವಾತಂತ್ರ್ಯ, ಸಮಾನತೆ, ಸೋದರತೆ ಕಾನ್ಸೆಪ್ಟ್ನ ತಗೊಂಡಿದೆ ಅಂತ ಹೇಳಿದ ಮೇಲೂ ಸಹಿತ ಅದನ್ನ ಇನ್ಕ್ಲೂಡ್ ಮಾಡಿಲ್ವಲ್ಲ. ಸೊ ಇದನ್ನ ನೀವು ಥಿಂಕ್ ಮಾಡಬೇಕು. ಇದು ಎಷ್ಟು ಸೂಕ್ಷ್ಮದ ಪಾರ್ಟ್. ಅಂದರೆ ಬೇರೆ ದೇಶಗಳಿಂದ ತಗೊಂಡಿರೋದನ್ನ ನೀವು ಅಷ್ಟು ಸೀರಿಯಸ್ ಆಗಿ ಹೇಳಿದ್ದೀರಾ, ಆಯಿತು. ಅಫ್ಕೋರ್ಸ್ ನಿಮಗೆ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಫಸ್ಟು ಸಚ್ಚಿದಾನಂದ ಸಿನ್ಹಾ ಅನ್ನೋರು ಹಂಗಾಮಿ ಅಧ್ಯಕ್ಷರಾಗಿದ್ರು, ಗೊತ್ತಾ? ಅವರು ಸ್ಪೀಚ್ ನೀವು ಓದಿದ್ದೀರೋ ಇಲ್ವೋ ಗೊತ್ತಿಲ್ಲ, ಒಂದ್ಸರಿ ಓದಿ ಅದನ್ನು, ಅವ್ರ ಸ್ಪೀಚ್ ಓದಿ. ನನಗೆ
ನಿಮಗೆ ಟೈಮ್ ಇದ್ದು ನಾನು ಓದೇ ಬಿಡ್ತೀನಿ, ಒಂದೇ ನಿಮಿಷ ಬೇಕು. ಸಚ್ಚಿದಾನಂದ ಸಿನ್ಹಾ ಅವರು ಹೇಳ್ತಾರೆ, ನಮ್ಮ ದೇಶದ ಸಂವಿಧಾನವನ್ನ ನಾವು ರಚನೆ ಮಾಡುವಾಗ ಎಲ್ಲೆಲ್ಲಿಂದ ತಗೋಬೇಕು, ಏನೇನು ನೋಡಬೇಕು, ಏನೆಲ್ಲ ಗಮನಿಸಬೇಕು ಅಂತ ಅವರು ಮಾತಾಡ್ತಾರೆ. ಕೆಲ ಮಟ್ಟಿನ ಅನುಕೂಲವನ್ನು ಪಡೆಯಲು ನಾವು ತಿರುಗಿ ನೋಡಬಹುದಾದ ಸಂವಿಧಾನವನ್ನು ಹೊಂದಿರುವ ಯುರೋಪಿನ ಇನ್ನೂ ಒಂದೇ ಒಂದು ದೇಶವೆಂದರೆ ಫ್ರಾನ್ಸ್. ಅವ್ರು ಮಾತಾಡಿದ್ರು. ಆಯ್ತಾ? ಫ್ರೆಂಚ್ ರಾಜಪ್ರಭುತ್ವವನ್ನು ಕೆಳಗುರುಳಿಸುವಲ್ಲಿ ಯಶಸ್ವಿಯಾದ ಫ್ರೆಂಚ್ ಕ್ರಾಂತಿಯ ಆನಂತರ 1789ರಲ್ಲಿ ಅದರ ಪ್ರಥಮ ಸಂವಿಧಾನ ರಚನಾ ಸಭೆಯು ಸೇರಿತು. ಆದರೆ ಅಲ್ಲಿಂದ ಮುಂದಕ್ಕೆ ಕಾಲಕಾಲಕ್ಕೆ ಫ್ರೆಂಚ್ ಗಣರಾಜ್ಯ ವ್ಯವಸ್ಥೆ ಸರ್ಕಾರವು ಬದಲಾಯಿಸುತ್ತಾ ಬಂದಿದೆ ಮತ್ತು ಈಗಲೂ ಕೂಡ ಹೆಚ್ಚು ಕಡಿಮೆ ಬದಲಾವಣೆಯನ್ನು ಹೊಂದುವ ಮೂಸೆಯಲ್ಲಿಯೇ ಇದೆ. ಆದ್ದರಿಂದ ಸ್ವಿಸ್ಗೆ ಹೋಲಿಸಿದರೆ ಫ್ರೆಂಚ್ ವಿಧಾಯಕ ಕಾನೂನಿನ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಲು ನಿಮಗೆ ಸಾಧ್ಯವಾಗದೆ ಹೋಗಬಹುದಾದರೂ ಅದನ್ನು ಒಮ್ಮೆ ಅಧ್ಯಯನ ಮಾಡುವ ಮೂಲಕ ನಿಮ್ಮ ಮುಂದಿರುವ ಕೆಲಸವನ್ನು ಸಿದ್ಧಪಡಿಸುವಲ್ಲಿ ಸಾಧ್ಯವಾದ ಯಾವ ಪ್ರಯೋಜನವನ್ನಾದರೂ ಯಾಕೆ ಪಡೆದುಕೊಳ್ಳಬಾರದು ಎನ್ನುವುದಕ್ಕೆ ಯಾವ ಕಾರಣವೂ ಇಲ್ಲ ಅಂತಾರೆ. ಆಯ್ತಾ? ಜಸ್ಟ್ ಒಂದು ಸ್ಟೇಟ್ಮೆಂಟ್. ಆಮೇಲೆ ಮುಂದೆ ಕೇಳ್ತಾರೆ, ಅಮೆರಿಕದ ಈ ಮಹಾನ್ ಸಂವಿಧಾನವನ್ನೇ ಡಾಟ್ ಬಿಟ್ಬಿಟ್ಟು ಮುಂದಕ್ಕೆ ಓದ್ತಾ ಇದ್ದೀನಿ, ಎಲ್ಲ ಓದಬಾರ್ದಂತ, ನೀವು ಆಮೇಲೆ ಓದ್ಕೊಳ್ಳಿ. ಅಮೆರಿಕದ ಈ ಮಹಾನ್ ಸಂವಿಧಾನವನ್ನೇ ಮುಂದಿನ ಎಲ್ಲ ಸಂವಿಧಾನಗಳಿಗೆ ಸಹಜವಾಗಿಯೇ ಮಾದರಿಯನ್ನಾಗಿ ತೆಗೆದುಕೊಳ್ಳಲಾಯಿತು. ಫ್ರಾನ್ಸ್ ಅಷ್ಟೇ ಅಲ್ಲ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾಗಳಂಥ ಕಾಮನ್ವೆಲ್ತ್ ಅಧಿಪತ್ಯದಲ್ಲಿದ್ದಂಥ ಸ್ವರಾಜ್ಯಗಳು ಕೂಡ ಅನುಕರಿಸಿದವು. ಸೊ ನೀವು ಕೂಡ ನಿಮ್ಮ ಕಾರ್ಯದಲ್ಲಿ ಮುಂದುವರಿಯುತ್ತಿದ್ದಂತೆ ಬೇರೆ ಯಾವುದಕ್ಕಿಂತಲೂ ಅಮೆರಿಕದ ಸಂವಿಧಾನದ ಉಪಬಂಧಗಳಿಗೆ ಹೆಚ್ಚಿನ ಗಮನವನ್ನು ಸಹಜವಾಗಿ ಕೊಡುತ್ತೀರಿ ಎನ್ನುವುದರಲ್ಲಿ ನನಗೆ ಯಾವುದೇ ಅನುಮಾನವಿಲ್ಲ. ಸೊ ನೀವು ಫೋಕಸ್ ಮಾಡಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಫ್ರೆಂಚ್ ಸಂವಿಧಾನವನ್ನು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ, ಮತ್ತು US ಸಂವಿಧಾನವನ್ನು ಗಮನಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಿಂಗೆ ಎಲ್ಲ ಹೇಳಿದ್ದಾರೆ ಅವರು. ಅಮೆರಿಕದ ಸಾಂವಿಧಾನಿಕ ವ್ಯವಸ್ಥೆಯನ್ನು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾದ ಸಂವಿಧಾನಗಳನ್ನು ರೂಪಿಸುವ ಯೋಜನೆಗಳ ಸಿದ್ಧತೆಯಲ್ಲಿ ಹೆಚ್ಚು ಕಡಿಮೆ ಪೂರ್ತಿಯಾಗಿ ಅಳವಡಿಸಿಕೊಳ್ಳಲಾಗಿದೆ ಅಂತೇಳಿ ಅವರು ಹೇಳ್ತಾ, ಅದನ್ನು ಸಾರಾಸಗಟಾಗಿ ಅಳವಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ. ನಿಮ್ಮದೇ ದೇಶದ ಅಗತ್ಯಗಳು ಮತ್ತು ಅವಶ್ಯಕತೆಗಳಿಗೆ ಅದರ ಉಪಬಂಧಗಳನ್ನು ವಿವೇಚನೆಯಿಂದ ಪರಿವರ್ತಿಸಿಕೊಳ್ಳಬೇಕು. ನಮ್ಮ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಜೀವನದ ವಿಶಿಷ್ಟ ಪರಿಸ್ಥಿತಿಗಳ ಕಾರಣದಿಂದಾಗಿ ಅಗತ್ಯವಾದ ಅಥವಾ ಅತ್ಯವಶ್ಯಕವಾದ ಅಂತ ಮಾರ್ಪಾಡುಗಳನ್ನು ಮಾಡಿಕೊಳ್ಳಬೇಕು ಅಂತ ಅವರು ಹೇಳಿದ್ದಾರೆ. ಸೊ ಇದರ ಅರ್ಥ ಏನಂದ್ರೆ, ಇದೇನು ಸಹಜದ, ಇದೇನು ದೊಡ್ಡ ಸ್ಪೆಷಲ್ ಅಲ್ಲ ಅಂತ. ಒಂದು ದೇಶ ಇನ್ನೊಂದು ದೇಶದ ಸಂವಿಧಾನವನ್ನು ನೋಡಿ ತನಗೆ ಬೇಕಾದಂತೆ ಮಾರ್ಪಡಿಸಿಕೊಳ್ಳುವ, ತನ್ನ ದೇಶದ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ತಕ್ಕಂತೆ ರೂಪಿಸಿಕೊಳ್ಳುವಂಥದ್ದು ಒಂದು ಸಾಮಾನ್ಯವಾದಂಥ ವ್ಯವಸ್ಥೆ. ಬಟ್ ನಮ್ಮ ಭಾರತದ ಸಂವಿಧಾನದ ಟೆಕ್ಸ್ಟ್ ಬುಕ್ಗಳಲ್ಲಿ ಅದನ್ನು ದೊಡ್ಡ ಅಪರಾಧ ಅನ್ನೋ ಥರನೋ, ಅಥವಾ ವಿದ್ಯಾರ್ಥಿಗಳಿಗೇನು ಗೊತ್ತಿರಲ್ವಲ್ಲ, ಇದೇನು ಸ್ಪೆಷಲ್ ಎಲ್ಲ ಬಿಡ್ರಿ, ಇಲ್ಲಿಂದ ಅಲ್ಲಿಂದ ಎಲ್ಲ ಎತ್ಕೊಬಂದು ಮಾಡಿರೋದು ಅಂತ ತಲೆಯಲ್ಲಿ ಕೂತ್ಕೋಬೇಕು ಅವ್ರಿಗೆ ಅಷ್ಟೇ, ಹಂಗೆ ಹೇಳಲಾಗಿದೆ. ಸೊ ನಾನು ಅದನ್ನೇ ನನ್ನ ಅಬ್ಜೆಕ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಒತ್ತಿ ಹೇಳ್ತಾ ಇದ್ದೀನಿ. ನೀವು ಬೇರೆ ದೇಶಗಳಿಂದ ಬಾರೋ ಮಾಡಿರೋದನ್ನ ಇಷ್ಟು ಸ್ಪೆಷಲ್ ಆಗಿ ಹೇಳಿರೋದ್ರಿಂದ ಟೆಕ್ಸ್ಟ್ ಬುಕ್ಗಳಲ್ಲಿ ನಮ್ಮ ದೇಶದ ಶರಣರು, ಸಾಧುಗಳು, ಮಹಾಪುರುಷರುಗಳಿಂದ ಇನ್ಫ್ಲುಯೆನ್ಸ್ ಆಗಿರೋದನ್ನ ನೀವು ಯಾಕೆ ಹೇಳಿಲ್ಲ ಅನ್ನೋದು ಮುಖ್ಯವಾದಂಥ ಒಂದು ಸಂಗತಿ ಅಲ್ವಾ? ಕರೆಕ್ಟ್ ತಾನೆ ಅಂತ ಆಯಿತು. ಅದನ್ನು ಥಿಂಕ್ ಮಾಡಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ. ಖಂಡಿತ ನಾನು ಯೋಚನೆ ಮಾಡ್ತೀನಿ, ಇದ್ರ ಬಗ್ಗೆ ಇನ್ನೂ ಬರೆಯೋದಿದೆ, ಖಂಡಿತವಾಗ್ಲು ನನಗೂ ಇನ್ನೂ ಬೇಕಾದಷ್ಟು ಬರೆಯೋದಿದೆ ಅಂತ ಅನಿಸಿದೆ ಇದ್ರ ಮೇಲೆ. ಈಗ ನಿಮಗೆ ನಿಮ್ಮ ಸಂವಿಧಾನದ ಪುಸ್ತಕಗಳಲ್ಲಿ ರೆಗ್ಯುಲೇಟಿಂಗ್ ಆಕ್ಟಿಂದ ನಿಮಗೆ ಮಾಹಿತಿ ಇದೆ, ಇಲ್ಲಿಂದ ಶುರುವಾಯಿತು ಅಂತ. ಸೊ ಅದರಲ್ಲಿ ಭಾರತದಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ನಡೆದಿದೆ. ನಿಮಗೆ ಗೊತ್ತಲ್ವ, ಜ್ಯೋತಿಬಾ ಫುಲೆ ಅವರ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ನಿಮಗೆ ಗೊತ್ತು. ಈ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ ಜ್ಯೋತಿಬಾ ಫುಲೆ ಅವರಿಂದ ಪ್ರಾರಂಭವಾದದ್ದು. ಶಾಹು ಮಹಾರಾಜರಿಗೆ, ನಾಲ್ವಡಿ ಕೃಷ್ಣಾಜೋಡಿಯವರಿಗೆ, ಪೆರಿಯಾರ್ ಅವರಿಗೆ, ನಾರಾಯಣ ಗುರುಗಳಿಗೆ, ಡಾಕ್ಟರ್ ಅಂಬೇಡ್ಕರ್ಗೆಲ್ಲ ಚಾಚಿಕೊಂಡಂಥ ಅಥವಾ ಹರಡಿಕೊಂಡಂಥ ಈ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟು ನಿಮಗೆ ಬ್ರಿಟಿಷ್ ಪಾಲಿಸಿಗಳನ್ನ ಇನ್ಫ್ಲುಯೆನ್ಸ್ ಮಾಡಿದ್ದಾವೆ. ಗೊತ್ತೋ? ಮಾಡಿಲ್ವೋ? ಮಾಡಿದ್ದಾವೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ. ಅಟ್ ದಿ ಸೇಮ್ ಟೈಮ್ ನ್ಯಾಷನಲ್ ಕಾಂಗ್ರೆಸ್ ಪ್ರಾರಂಭ ಆಯ್ತಲ್ಲ 1885ನೇ ಇಸ್ವಿನಲ್ಲಿ, ಅವರು ಕೂಡ ಕಾಲದಿಂದ ಕಾಲಕ್ಕೆ ಬ್ರಿಟಿಷರ ಮೇಲೆ ಒತ್ತಾಯ ಮಾಡಿದ್ದಾರೆ.
ಹಿಂಗಿಂಗೇ ಬರಬೇಕು ನಿಮ್ಮ ಮುಂದಿನ ಕಾನೂನು ಅಂತ ಒತ್ತಾಯ ಮಾಡಿದ್ದಾರೆ. ಅದ್ರದ್ದು ಮಾಹಿತಿ ಇದೆ ನಿಮಗೆ ಟೆಕ್ಸ್ಟ್ ಬುಕ್ಗಳಲ್ಲಿ, ಅದ್ರದ್ದು ಇದೆ, ಅದ್ರದ್ದೆಲ್ಲ ಇದೆ. ಆದರೆ ಬ್ಯಾಕ್ವರ್ಡ್ ಕ್ಲಾಸ್ ಮೂಮೆಂಟ್ನವ್ರದ್ದು ಏನೇ ಒಂದು ಮಾಹಿತಿ ನಿಮಗೆ ಅಲ್ಲಿ ಇಲ್ಲ. ನಿಮಗೆ ಒಂದಷ್ಟು ಉದಾಹರಣೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು, ಸೊ ಈಗ ಬ್ರಿಟಿಷರು 1757 ಪ್ಲಾಸಿ ಕದನದಿಂದ ಶುರು ಮಾಡಿದ್ರು, ಮೊದಲನೇ ಯುದ್ಧ ಅದು ಅಲ್ವಾ. ಅಲ್ಲಿಂದ 1818 ಇಸ್ವಿಯ 3ನೇ ಆಂಗ್ಲ ಮರಾಠ ಯುದ್ಧ, ಬಹುಶಃ ಲಾಸ್ಟ್ ಯುದ್ಧ, ಕೊನೆ ಯುದ್ಧ ಅದು. ಅಲ್ಲಿಗೆ ಮಹಾರಾಷ್ಟ್ರದ ಮರಾಠರು ಅವರೊಬ್ಬರು ಬಗ್ಗಿರ್ಲಿಲ್ಲ ಬ್ರಿಟಿಷರಿಗೆ, ಅಥವಾ ಅವರು ಸೋತಿರ್ಲಿಲ್ಲ, ಅವರು ಸೋತ್ಕೊಂಡ್ರು. ಅದು ಲಾಸ್ಟ್. ಅಷ್ಟು ಭಾರತವನ್ನು ಅವರು ಕೈಗೆ ತಗೊಂಡ ಮೇಲೆ ಅಥವಾ ಅದನ್ನು ವಶಪಡಿಸ್ಕೊಂಡ ಮೇಲೆ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ವಿಷಯ ಬ್ರಿಟಿಷರಿಗೆ ಅದನ್ನು ಎಫೆಕ್ಟಿವ್ ಆಗಿ ಕೊಡಬೇಕಲ್ಲ, ಪರಿಣಾಮಕಾರಿ ಕೊಡಬೇಕಲ್ಲ, ಅದಕ್ಕೆ ಏನು ಮಾಡಿದ್ರು ಅವರು ಇಂಗ್ಲಿಷ್ ಶಿಕ್ಷಣವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ರು. ನಿಮ್ಗೆ ಅದು ಗೊತ್ತು, ನಾನು ಡೀಟೇಲ್ ಆಗಿ ಹೇಳಲ್ಲ. 1813ನೇ ಇಸ್ವಿಲಿ ಒಂದು ಚಾರ್ಟರ್ ಆಕ್ಟ್ ಅಂತ ಮಾಡಿರ್ತಾರೆ ಅವರು, ಅಲ್ಲಿ 1 ಲಕ್ಷ ರೂಪಾಯಿನ ರಿಸರ್ವ್ ಮಾಡಿರ್ತಾರೆ, ಗೊತ್ತು. ಅದು 20 ವರ್ಷ ಅದು ನಿಮಗೆ ಏನು ಚಾಲ್ತಿ ಅಂದರೆ ಜಾರಿಗೆ ಬರಲ್ಲ. 13ರಿಂದ 23 20 ಇಯರ್ಸ್. ಆ 33ನೇ ಇಸ್ವಿಯಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಬಂದು ಅದಕ್ಕೊಂದು ಕಮಿಟಿ ನೇಮಕ ಮಾಡ್ತಾನೆ ಅಲ್ವಾ. ಥಾಮಸ್ ಮೆಕಾಲೆ, ಬ್ಯಾಬಿಂಗ್ಟನ್ ಮೆಕಾಲೆ ಅಂತ, ಅವನ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ನೇಮಕ ಮಾಡ್ತಾನೆ. ಅವರು 2 ವರ್ಷ ಟೈಮ್ ತಗೊಂಡು ಇಂಗ್ಲಿಷ್ ಶಿಕ್ಷಣ ಕೊಡಬೇಕು ಅಂತ ಶಿಫಾರಸ್ ಮಾಡ್ತಾರೆ. ಸೊ ಬ್ರಿಟಿಷ್ ಗೌರ್ಮೆಂಟು 1835ನೇ ಇಸ್ವಿಯಲ್ಲಿ ಎಜುಕೇಷನ್ ಕೊಡಲಿಕ್ಕೆ ತೀರ್ಮಾನ ಮಾಡುತ್ತೆ ಅಲ್ವಾ. ಇದೊಂದು ಇಂಪಾರ್ಟೆಂಟ್ ಆದಂಥ ಪೀರಿಯಡ್, ಭಾರತದಲ್ಲಿ ಬದಲಾವಣೆ ಶುರುವಾದಂಥ ಪೀರಿಯಡ್. ನಿಮಗೆ ಗೊತ್ತಿರಲಿ, ಗೌರ್ಮೆಂಟೇ ಎಜುಕೇಷನ್ ಕೊಡೋದಕ್ಕೆ ಡಿಸೈಡ್ ಮಾಡಿದಂಥ ಸಂದರ್ಭ ಅದು. ಅಲ್ಲಿವರೆಗೆ ಗೌರ್ಮೆಂಟು ಎಜುಕೇಷನ್ ಕೊಡುವಂಥ ಸಿಸ್ಟಮ್ ಭಾರತದಲ್ಲಿ ಇರಲಿಲ್ಲ. ನೀವು ಹಿಂದಕ್ಕೆ ಹೋಗಿ ನೋಡ್ಕೊಬನ್ನಿ ಬೇಕಾದ್ರೆ, ಯಾವ ರಾಜನೂ ಸಹಿತವಾಗಿ ಎಜುಕೇಷನ್ ಕೊಡೋದು ತನ್ನ ಆದ್ಯತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಅವನಿಗೆ ಬೇಕಾಗಿರಲಿಲ್ಲ ಅದು. ಯಾಕೆ ಅಂದ್ರೆ ನಿಮ್ಗೆ ಮನುಸ್ಮೃತಿನಲ್ಲಿ ಇವ್ರಿಗೆಲ್ಲ ಎಜುಕೇಶನ್ ಕೊಡ್ಬೇಕು ಅಂತ ಏನಿರ್ಲಿಲ್ವಲ್ಲ ಅಲ್ವಾ. ಕಲಿಯೋರು ಕಲ್ತ್ಕೋತಾರೆ, ಗುರುಕುಲ ಅಂತ ಮಾಡ್ಕೊಂಡಿರ್ತಾರೆ, ಅಲ್ಲಿ ಅವ್ರದ್ದೊಂದು ಸಿಲೆಬಸ್ ಇರ್ತದೆ, ಅವ್ರು ಯಾರಿಗೆ ಹೇಳ್ಕೊಡ್ಬೇಕು ಅವ್ರಿಗೆ ಹೇಳ್ಕೊಡ್ತಾರೆ. ಇನ್ನು ಉಳಿದವ್ರಿಗೆಲ್ಲ ಎಜುಕೇಶನ್ ಕೊಡಬೇಕು ಅನ್ನೋ ಪದ್ಧತಿ ಇದ್ದಿರಲಿಲ್ಲ. ರಾಜಪ್ರಭುತ್ವ ಇತ್ತು. ರಾಜಪ್ರಭುತ್ವದಲ್ಲಿ ಪ್ರಜೆಗಳೆಲ್ಲ ರಾಜನ ಸುಖಕ್ಕಾಗಿ ಬದುಕಿರೋದು ಅನ್ನೋ ಕಾನ್ಸೆಪ್ಟ್ ಇತ್ತು. ಪ್ರಜೆಗಳೆಲ್ಲ ದುಡಿಯೋದು, ಪ್ರಜೆಗಳೆಲ್ಲ ಗೇಯೋದು ಯಾತಕ್ಕೆಂದ್ರೆ ರಾಜನ ಸುಖಕ್ಕಾಗಿ ಅಂತ. ರಾಜ ಇರೋದು ನಮ್ಮ ಒಂದು ಬದುಕನ್ನು ಉತ್ತಮಪಡಿಸಕ್ಕೆ ಅನ್ನೋ ಸಿಸ್ಟಮ್ ಇದ್ದಿರಲಿಲ್ಲ ಅವಾಗ. ಹಂಗಾಗಿ ಯಾವುದೇ ರಾಜನಿಗೆ ಎಜುಕೇಶನ್ ಕೊಡುವಂತ ಅನಿವಾರ್ಯತೆ ಇದ್ದಿರಲಿಲ್ಲ ಅವಾಗ. ಸೊ ಇದು ಕ್ರಾಂತಿಕಾರಕವಾದ ಕಾನೂನು. ಬ್ರಿಟಿಷರು ಗೌರ್ಮೆಂಟ್ ಮೂಲಕನೇ ಶಿಕ್ಷಣ ಕೊಡುವಂತ ಒಂದು ಸಿಸ್ಟಮ್ನ ಪ್ರಾರಂಭ ಮಾಡಿತ್ತು. ಸೊ ಅಲ್ಲಿಂದ ಕ್ರಿಶ್ಚಿಯನ್ ಮಿಷನರಿಗಳು ಒಂದಷ್ಟು ಎಜುಕೇಶನ್ ಕೊಡೋದಕ್ಕೆ ಶುರು ಮಾಡಿದ ಮೇಲೆ ಮಹಾತ್ಮ ಜ್ಯೋತಿಬಾ ಫುಲೆ ಅಲ್ಲಿ ಓದ್ಕೊಂಡು ಬಂದು ಚಳವಳಿನ ಶುರು ಮಾಡಿದ್ರು. ನಿಮ್ಗದು ಗೊತ್ತಿದೆ. ಅವರು ಓದ್ಕೊಂಡ ಮೇಲೆ ಅವರು ಒಂದು ಸತ್ಯಶೋಧಕ ಅಂತ ಒಂದು ಸಂಘವನ್ನು ಕಟ್ಟಿ ಆ ಮಹಾರಾಷ್ಟ್ರದ ಪೂನಾ ಪ್ರಾಂತದ ಸುತ್ತಮುತ್ತ ಇದ್ದಂಥ ಎಲ್ಲ ಹಿಂದುಳಿದ ಜಾತಿಗಳನ್ನೆಲ್ಲ ಆರ್ಗನೈಸ್ ಮಾಡಿದ್ರು. ನೇಕಾರರು, ಕ್ಷೌರಿಕರು, ಮಡಿವಾಳರು, ಕಮ್ಮಾರರು, ಎಲ್ಲ ಕಮ್ಯುನಿಟಿಯವರು ಯಾರ್ಯಾರು ಇದ್ದಾರೆ ಎಲ್ಲರನ್ನು ಆರ್ಗನೈಸ್ ಮಾಡಿದ್ರು. ಆಯ್ತಾ. ಒಂದ್ ಕಡೆ ಅವರು ಎಜುಕೇಶನ್ ಕೊಡ್ತಾ, ಇನ್ನೊಂದು ಕಡೆ ಅವ್ರಿಗೆ ಒಂದು ಎನ್ಲೈಟನ್ ಮಾಡ್ತಾ, ಒಂದ್ ಕಡೆ ಎಜುಕೇಶನ್ ಕೊಡ್ತಾ, ಇನ್ನೊಂದು ಕಡೆ ಅವರ ಜೀವನ ಸುಧಾರಣೆ ಮಾಡ್ತಾ ಅಥವಾ ಈ ಬ್ರಾಹ್ಮಣಶಾಹಿ ವ್ಯವಸ್ಥೆಯಿಂದ ಬಿಡಿಸ್ಕೊಳ್ತಕ್ಕಂಥದ್ದನ್ನ ಅವ್ರು ಕಲಿಸ್ತಾ ಹೋದ್ರು. ಆಯ್ತೆ. ಸೊ ಅವರು ಶುರು ಮಾಡಿದಂಥ ಒಂದು ಮೂಮೆಂಟ್, ಸತ್ಯಶೋಧಕ ಮೂಮೆಂಟ್, ಬ್ರಿಟಿಷರನ್ನ ಇನ್ಫ್ಲೂಯೆನ್ಸ್ ಮಾಡಿದೆ. ಸೊ ಬ್ರಿಟಿಷರು ಅಂದ್ರೆ, ಬ್ರಿಟಿಷರಿಗೆ ಸಹಜವಾಗಿ ರೂಲಿಂಗ್ ಕ್ಲಾಸ್ಗೆ ಹೆಂಗಿರ್ತದೆ, ಹೆಂಗಿರುತ್ತೆ ಅಂದ್ರೆ ಸುತ್ತಮುತ್ತ ಇರೋರಷ್ಟೇ ಕಣ್ಣು ಕಾಣಿಸ್ತಿರ್ತಾರೆ ಅಲ್ವಾ. ಇವಾಗ ಯಾರೋ ದೂರದಲ್ಲಿ ಇರೋ ಜೋರಾಗಿ ಶಬ್ದ ಮಾಡಿದ್ರೆ ಅವನು ಆ ಕಡೆ ನೋಡೋದವ್ರು, ಎಲ್ಲಿ ನೋಡ್ತಾರೆ ಅವರು. ಸೊ ಬ್ರಿಟಿಷ್ ಸುತ್ತಮುತ್ತ ಇದ್ದವರೆಲ್ಲ ಬ್ರಾಹ್ಮಣರಾಗಿದ್ರು. ಹಂಗಾಗಿ ಭಾರತ ಅಂದ್ರೆ ಇವರೇ ಅಂದ್ರೆ ಭಾರತ ಅನ್ನೋದು ಅವ್ರ ತಲೆಯಲ್ಲಿತ್ತು. ಬಟ್ ಜ್ಯೋತಿಬಾ ಫುಲೆ ಹಂಗಲ್ಲಪ್ಪ, ನಿಜವಾದ ಭಾರತ ನೋಡಿ ಹಿಂಗಿದೆ ನೋಡಿ ಅಂತ ಅವರು ತೋರಿಸಿಕೊಟ್ರು ಅವ್ರಿಗೆ. ಅಂತ ನಿಜವಾದ ಭಾರತ ಈ ಕಡೆ ಇದೆ, ನೀವು ಈ ಕಡೆ ಗಮನಿಸಿ ಅಂತ ತೋರಿಸ್ಕೊಟ್ರು ಅಂತ. ಆಮೇಲೆ ಹಂಟರ್ ಕಮಿಷನ್ಗೆ ಅವರು ಮನವಿ ಕೊಟ್ಟಿದ್ದು ನಿಮಗೆ ಗೊತ್ತಿದೆ ಅಲ್ವಾ. 1888 ಅಂತ ಅನ್ಕೋತೀನಿ, ನಾನೇ ಬರ್ದಿದ್ದೀನಿ, ನನಗೆ ಆ ಡೇಟ್ಗಳು ಮರ್ತು ಹೋಗ್ಬಿಡ್ತೇವೆ. ಬಹುಶಃ 1888 ಹಂಟರ್ ಕಮಿಷನ್ಗೆ ಮನವಿ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ನೀವು ಎಷ್ಟು ಫೋಕಸ್ ಮಾಡಬೇಕು, ಕೆಳವರ್ಗದ ಶಿಕ್ಷಣಕ್ಕೆ ಎಷ್ಟು ಫೋಕಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಸ್ಪೃಶ್ಯರಿಗೆ, ಹಿಂದುಳಿದ ಜಾತಿಗಳಿಗೆಲ್ಲ ನೀವು ಸ್ಕೂಲ್ ತೆರಿಬೇಕು, ಅಲ್ಲಿಗೆ ಬ್ರಾಹ್ಮಣರು ಅಲ್ಲದೇ ಇರೋ ಶಿಕ್ಷಕರನ್ನ ನೇಮಕ ಮಾಡಬೇಕು, ಅವ್ರಿಗೆ ಗಣಿತ, ವಿಜ್ಞಾನ,
ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ಗಳನ್ನ ಕಲಿಸ್ಬೇಕು ಅಂತಲೇ ಒತ್ತಿ ಹೇಳ್ತಾರೆ ಅವರು. ನೀವು ಅದೆಲ್ಲ ನೋಡ್ಬೋದು ಬೇಕಾದ್ರೆ, ನೀವು ಹಂಟರ್ ಕಮಿಷನ್ಗೆ ಅವ್ರು ಏನು ಮನವಿ ಕೊಟ್ಟಿದ್ದಾರೆ. ಸೊ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಭಾರತದ ಸಂವಿಧಾನದ ಮೇಲೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಪ್ರಭಾವ ದಟ್ಟವಾಗಿದೆ, ಛತ್ರಪತಿ ಶಾಹು ಮಹಾರಾಜರ ಪ್ರಭಾವ ದಟ್ಟವಾಗಿದೆ, ಅಥವಾ ಸೌತ್ ಇಂಡಿಯಾದಲ್ಲಿ ನಡೆದಂಥ ಯಾವುದೇ ಬ್ರಾಹ್ಮಣೇತರ ಚಳವಳಿ ಅಥವಾ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಂತ ನಾವೇನು ಕರಿತೀವಿ ಅದರ ಪ್ರಭಾವ ದಟ್ಟವಾಗಿದೆ. ಆದರೆ ನಾವು ಅದನ್ನು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ನಾವು ಅದನ್ನು ಕಾಣಿಸ್ಕೊಳ್ಳೋದು ತುಂಬ ಕಡಿಮೆ. ಯಾಕೆ ತುಂಬ ಕಡಿಮೆ ಅಂದರೆ, ಆ ದಕ್ಷಿಣ ಭಾರತಾದ್ಯಂತ ನಡೆದಂಥ ಚಳವಳಿಯನ್ನು ಅದನ್ನು ಸ್ವಾತಂತ್ರ್ಯ ಚಳವಳಿ ಅಂತ ಕನ್ಸಿಡರ್ ಮಾಡಿಲ್ಲ. ಅದೇನಂತ ಕನ್ಸಿಡರ್ ಮಾಡಿದ್ದಾರೆ, ಏನಂತ ಕನ್ಸಿಡರ್ ಮಾಡಿದ್ದಾರೆ ಹೇಳಿ ನೋಡೋಣ. ಹಂಗಿದೆಯಾ ಪುಸ್ತಕದಲ್ಲಿ ಹತ್ರ ಇದೆಯಾ? ಖಂಡಿತ ಹಂಗಿದೆಯಾ? ಹಂಗೆ ಕರೆದಿರೋದು ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಆತ್ಮರಾಮ ಪಾಂಡುರಂಗ್ ಅವ್ರದ್ದು ನಂಗೆ ಕರೆದಿದ್ದಾರೆ. ಭಾರತ ಪುನರುಜ್ಜೀವನ ಚಳವಳಿ ಅಂತ ಕರೆದಿದ್ದಾರೆ ಅವ್ರನ್ನ. ಬಟ್ ನಿಮಗೆ ಜ್ಯೋತಿಬಾ ಫುಲೆ ಆಗ್ಬೋದು, ಶಾಹು ಮಹಾರಾಜ್ ಆಗ್ಬೋದು, ಡಾಕ್ಟರ್ ಅಂಬೇಡ್ಕರ್ ಆಗ್ಬೋದು, ಇವ್ರದ್ದು ಒಂದು ಮೂಮೆಂಟ್ ಅನ್ನ ಏನಂತ ಕರೆದಿದ್ದಾರೆ? ನಿಮಗೆ ಅದನ್ನ ನಿಮಗೆ ಸರ್ UPSC ಬುಕ್ಸ್ಗಳಲ್ಲಿ ಕಾಸ್ಟ್ ಮೂಮೆಂಟ್ಸ್ ಅಂತಾನೆ ಇದೆ ಸರ್, ಜಾತಿ ಚಳವಳಿಗಳು ಅಂತಾನೆ ಇದೆ ಸರ್, ಅದೇ ಹೆಸರಲ್ಲಿ ಇದೆ ಸರ್. ಹಂಗೆ ಇದೆ, ಜಾತಿ ಚಳವಳಿಗಳು ಅಂತಾನೆ ಹಂಗೆ ಇರೋದು ಟಾಪಿಕ್ಸ್ ಇರ್ಬೇಕು, ನೀವು ನೋಡ್ಬೋದು. ಅಥವಾ ಹಿಂದುಳಿದ ಜಾತಿಗಳ ಚಳವಳಿ ಅಂತ ಬೇಕಾದ್ರೆ ಇರ್ಬೋದೇನೋ ಕರ್ನಾಟಕದ ಟೆಕ್ಸ್ಟ್ ಬುಕ್ ಅಲ್ಲಿ, ನನಗೆ ಗೊತ್ತಿಲ್ಲ, ಹಂಗಿರ್ಬೋದೇನೋ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನೀವು. ನನಗೆ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆನೂ ಗೌರವ ಇದೆ, ಎಲ್ಲರ ಬಗ್ಗೆನೂ ಗೌರವ ಇದೆ, ನಾನೇನು ಟೇಕೆ ಮಾಡ್ತಾ ಇದ್ದೀನಿ ತಂದ್ಕೋಬೇಡಿ. ಸೊ ಅವರು ಮಾಡಿದ ಕೆಲಸ ಏನು, ಅವ್ರು ಮಾಡಿದ ಕೆಲಸ ಏನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಸೊ ಬ್ರಾಹ್ಮಣರು ಭಾರತದಲ್ಲಿ ನಾವು ಮೇಲ್ಜಾತಿ ಅಂತ ಅಂದ್ಕೊಂಡಿದ್ರು ಅಲ್ವಾ, ಅದಕ್ಕೆ ಅವರು ಜಂಬ ಪಡ್ತಾ ಇದ್ರು. ಬಟ್ ಬ್ರಿಟಿಷರು ಬಂದು ಏನ್ ಮಾಡಿದ್ರು, ಅವ್ರನ್ನ ಕೀಳಕ್ ಕಂಡ್ರು ಅಲ್ವಾ. ಇವರು ದಡ್ಸಿಕಾಮಣಿಗಳು, ಇವ್ರಿಗೆ ವಿಜ್ಞಾನ ಗೊತ್ತಿಲ್ಲ, ಇವರು ಬಲಿ ಕೊಡ್ತಾರೆ, ಮಕ್ಕಳನ್ನ ತೆಗೆದು ಗಂಗಾ ನದಿಗೆ ಮುಳುಗಿಸ್ತಾರೆ, ಹೆಂಗಸರನ್ನ ಸುಡ್ತಾರೆ, ಇವರು ದಡ್ಸಿಕಾಮಣಿಗಳು, ಇವ್ರು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಅವ್ರನ್ನ ಕೀಳಕ್ ಕಂಡ್ರು. ಕರೆಕ್ಟಾ? ಯಾಕೆಂದ್ರೆ ಅವರು ಅಡ್ವಾನ್ಸ್ ಆಗಿದ್ರು, ಬ್ರಿಟಿಷರೇ ಅಡ್ವಾನ್ಸ್ ಆಗಿದ್ರು. ಅಡ್ವಾನ್ಸ್ ಆಗಿರೋರ ಮುಂದೆ ಇವರು ಈಗ ಅಪ್ಡೇಟ್ ಆಗ್ಬೇಕಲ್ಲ, ಅಪ್ಡೇಟ್ ಆಗೋಕ್ಕೆ ಮಾಡಿದ ಚಳವಳಿಗಳನ್ನೇ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ ಅಲ್ವೋ, ನಿಜ ತಾನೆ? ಸೊ ಬ್ರಿಟಿಷರು ಏನು ಅಣಕಿಸ್ತಾ ಇದ್ದಾರೆ ಹಂಗಲ್ಲ, ನಾವು ಬೇಕಾದಷ್ಟು ಅಪ್ಡೇಟ್ ಇದ್ದೀವಿ ಅಂತ ತೋರಿಸ್ಬೇಕಲ್ಲ. ಮತ್ತೆ ಆ ಬ್ರಿಟಿಷರ ಸ್ಪೀಡ್ಗೆ ಇಡೀ ಸಮಾಜನ ಕರ್ಕೊಂಡು ಹೋಗ್ಬೇಕಲ್ಲ, ಆ ಸ್ಪೀಡ್ ಕರ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಅವ್ರೇನ್ ಮಾಡಿದ್ರು, ತಮ್ಮ ಹಿಂದೂ ಸಮಾಜದಲ್ಲಿದ್ದಂಥ ಬಾಲ್ಯ ವಿವಾಹ ಆಗಿರ್ಬೋದು, ಅಥವಾ ಸಹಗಮನ ಪದ್ಧತಿ ಆಗಿರ್ಬೋದು, ಅಥವಾ ಇನ್ಯಾವುದೇ ಕ್ರೂರವಾದಂಥ ಆಚರಣೆಗಳನ್ನ ತ್ಯಜಿಸಿ ಇಂಗ್ಲಿಷ್ ಕಲಿರೋ ಮೊದಲು ಅಂತ ಒತ್ತಾಯ ಮಾಡಿ ಕಲಿಸಿದ್ರು. ಅವರು ಆಧುನೀಕರಣಗೊಳ್ಳಿ, ಮಾಡರ್ನೈಸ್ ಆಗಿ, ಅಪ್ಡೇಟ್ ಆಗಿ ಅಂತ ಹೇಳ್ಕೊಟ್ರು ಅಲ್ವಾ. ಅದಿದ್ದದ್ದು ಎಲ್ಲಿ ಅಂದ್ರೆ ಬ್ರಾಹ್ಮಣರಲ್ಲಿ, ಬ್ರಾಹ್ಮಣ ಧರ್ಮದಲ್ಲಿ, ಬ್ರಾಹ್ಮಣ ಜಾತಿಗಳೆಲ್ಲ ಅದು ಜಾಸ್ತಿ ಇತ್ತು. ಬಟ್ ಅದು ಭಾರತದ ಪುನರುಜ್ಜೀವನ ಚಳವಳಿ, ಅದು ಅರ್ಥ ಆಯ್ತಾ? ಭಾರತ ಪುನರುಜ್ಜೀವನ ಚಳವಳಿ ಅದು ಅಲ್ವಾ. ಅದೇ ಕೆಲಸನ ಹಿಂದುಳಿದ ವರ್ಗಗಳನ್ನ ಅಪ್ಡೇಟ್ ಮಾಡ್ಬೇಕಲ್ಲ, ಅವ್ರನ್ನೂ ಅಪ್ಡೇಟ್ ಮಾಡ್ಬೇಕಲ್ಲ. ಬ್ರಿಟಿಷರು ಈಗ ಹೋಗ್ತಾ 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 ಡೆಮೋಕ್ರಸಿ ಕಡೆಗೆ ಹೋಗ್ತಾರೆ, ಅವರು ಮತ್ತೆ ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗುವಂತ ಪ್ಲಾನ್ ಹಾಕೊಂಡಿದ್ದಾರೆ. ಆಯ್ತಾ? ಹಂಗಿರುವಾಗ ಹಿಂದುಳಿದ ಜಾತಿಗಳನ್ನ ಅವ್ರ ಹಿಂದೆ ಬಿದ್ದರೆ ಹೆಂಗೆ ಅವರು ಆ ಅಭಿವೃದ್ಧಿ ಫಲವನ್ನ ಹೆಂಗ್ ಪಡ್ಕೊಳಕ್ಕಾಗುತ್ತೆ? ಅದಕ್ಕೆ ನೀವು ಜಾಗೃತರಾಗಿ ಎಜುಕೇಶನ್ ಕಲೀರಿ ಅಂತ ಇವ್ರಿಗೂ ಈ ಜ್ಯೋತಿಬಾ ಫುಲೆ ಅಂಡ್ ಈ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅವೇರ್ನೆಸ್ ಮೂಡಿಸ್ತಲ್ವಾ. ನೀವು ಅದನ್ನ ಭಾರತ ಪುನರುಜ್ಜೀವನ ಚಳವಳಿ ಅಂತ ಕರೆದು ಇದನ್ನ ಮಾತ್ರ ಹಿಂದುಳಿದ ಜಾತಿಗಳ ಚಳವಳಿ ಅಂತ ಕರೆಯೋದು ಇದೆಷ್ಟು ನ್ಯಾಯ ಅಲ್ವಾ? ಅವರು ಭಾರತೀಯರು, ಇವ್ರು ಮಾತ್ರ ಹಿಂದುಳಿದ ಜಾತಿಗಳು ಅಂತ. ಆ ತಾರತಮ್ಯ ನೋಡಿ ಹೆಂಗಿದೆ ಅಂತ. ಆ ತಾರತಮ್ಯ ಹೆಂಗಿದೆ ಅಂತ. ಅದು ಇದನ್ನ ನ್ಯಾರೇಷನ್ ಅಂತಾರೆ ಇಂಗ್ಲಿಷಲ್ಲಿ. ನ್ಯಾರೇಷನ್ ಅಂದ್ರೆ ನೀವು ಹೆಂಗೆ ಕತೆ ಬರೀತೀರ ಹಂಗೆ ಜನ ಓದ್ತಾರೆ ಅಷ್ಟೇ. ಹಂಗೆ ನಿಮಗೆ ಡಿಸ್ಕೋರ್ಸ್ ಅಂತ ಮಿಶೆಲ್ ಫುಕೋ ಅಂತ ಒಬ್ಬ ವಸಾಹತೋತ್ತರ ಚಿಂತಕ ಇದನ್ನ ಡಿಸ್ಕೋರ್ಸ್ ಅಂತ ಕರೀತೀವಿ. ಇವೆಲ್ಲ ನ್ಯಾರೇಷನ್ಸ್ ಅಂತ, ಇದೆಲ್ಲ ಕಥೆಗಳು. ಸೊ ಇದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ನಾನು ನಿಮಗೆ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದು ಎಷ್ಟು ಮುಖ್ಯ ಅಂತ ಅಂದ್ರೆ ನೋಡಿ, ಭಾರತ ಸಂವಿಧಾನವನ್ನ
ನಾವು ಈ ಯಾರೊಬ್ಬರಿಗೂ ನೀವು ಅದನ್ನ ನಾವು ರಿಸರ್ವ್ ಮಾಡಕ್ ಆಗಲ್ಲ. ಇದಕ್ಕೆ ಇದು ಸಮುದ್ರ, ಎಲ್ಲರದು ಒಂದೊಂದು ಹನಿ ಬಿದ್ದಿದೆ, ಅದಕ್ಕೆ ಖಂಡಿತ ಎಲ್ಲರದು ಬಿದ್ದಿದೆ, ಹೌದೋ? ಅದರಲ್ಲಿ ಬಲಪಂಥೀಯರು ಇದ್ದಾರೆ, ಎಡಪಂಥೀಯರು ಇದ್ದಾರೆ, ಮಧ್ಯಪಂಥೀಯರು ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರದು ಒಂದೊಂದು ಹನಿ ಬಿದ್ದಿದೆ. ನಾವು ಇಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಆದರೆ ನಿಮ್ಮದನ್ನು ಒತ್ತಿ ಹೇಳುವಾಗ, ನಿಮ್ಮದನ್ನು ವೈಭವೀಕರಿಸ್ಕೊಳ್ಳುವಾಗ ಅದಕ್ಕಿಂತ ಹೆಚ್ಚು ಪ್ರಭಾವ ಬೀರಿರುವಂಥ ಹಿಂದುಳಿದ ವರ್ಗಗಳ ಚಳವಳಿಯನ್ನು ನೀವು ಜಾತಿ ಚಳವಳಿಗಳಂತ ಮಾಡಿ, ಅವ್ರು ಏನೋ ಪಾಪ ಅವ್ರು ಹೊಟ್ಟೆಪಾಡಿಗೆ ಹೋರಾಟ ಮಾಡ್ಕೊಂಡ್ರು, ನಾವು ಮಾತ್ರ ದೇಶಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳದಿದೆಯಲ್ಲ, ಅವ್ರು ಹೊಟ್ಟೆಪಾಡಿಗೆ ಹೋರಾಟ ಮಾಡ್ಕೊಳ್ತಾ ಇರೋದು, ನಾವು ದೇಶಕ್ಕೆ ಹೋರಾಟ ಮಾಡ್ತಾ ಇರೋರಂತ. ಸೊ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ. ಆಮೇಲೆ ಈಗ ನನಗೆ ಕೊಟ್ಟಿರೋ ಟಾಪಿಕ್ ಸಂಬಂಧಪಟ್ಟಂಗೆ ಇನ್ನೊಂದು ಸೂಕ್ಷ್ಮವಾಗಿ ಮಾತಾಡೋದಾದ್ರೆ, ನಿಮಗೆ ನಾನು ಪೂರ್ವಾಗ್ರಹ ಪೀಡಿತನಾಗಿಲ್ಲ, ವಾಸ್ತವ ಹೇಳ್ತಾ ಇದ್ದೀನಿ. ನೀವು ಈ ಏನು ಮೇಲ್ವರ್ಗ ಅಂತ ನೀವು ಕರೀತಿರಲ್ಲ, ಅವರು ಯಾವಾಗ ಅತ್ಯಂತ ಮಾನವೀಯವಾಗಿ ಚಿಂತಿಸಿದ್ದಾರೆ ಅಂದರೆ ಇವರು ಜಾಗೃತರಾದಾಗ ಮಾತ್ರ. ನೀವು ನೋಡ್ಕೊ ಬನ್ನಿ, ಬೇಕಾದ್ರೆ ಎಲ್ಲಾದ್ರೂ ಸರಿ ನೋಡ್ಕೊ ಬನ್ನಿ. ಇವರು ಯಾವಾಗ ಹ್ಯುಮ್ಯಾನಿಟಿ ಬಗ್ಗೆ ಫೋಕಸ್ ಮಾಡಿದ್ದಾರೆ ಇವರು ಅಂದಾಗ, ಇವರು ಯಾವಾಗ ಜಾಗೃತರಾಗಿದ್ದಾರೆ ಆವಾಗಲೇ ಅವರು ಹ್ಯುಮ್ಯಾನಿಟಿ, ಸಮಾನತೆ ಅಂತ ಮಾತಾಡಿದ್ರು. ಇಲ್ಲದೆ ಇದ್ದಾಗ ಅವರು ಎಂದು ಮಾತಾಡಿಲ್ಲ. ತೋರಿಸಿ ನೋಡೋಣ ಎಲ್ಲಿ ಅಂತ, ತೋರಿಸಿ ನೋಡೋಣ ಎಲ್ಲಿ ಅಂತ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಿಮಗೆ ಒಂದು ಅಂಶ ಹೇಳ್ತೀನಿ. ನಿಮಗೆ ಇದು ದಾಖಲೆನಲ್ಲೇ ಇದೆ. ಈಗ ನ್ಯಾಷನಲ್ ಮೂವ್ಮೆಂಟ್ ಪ್ರಾರಂಭ ಆಯ್ತಲ್ಲ, ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರಾರಂಭ ಆಯ್ತಲ್ಲ 1885ರಲ್ಲಿ, ಅವರ ಪ್ರೈಮ್ ಆಬ್ಜೆಕ್ಟ್ ಅಂತ ಏನಿಟ್ಕೊಂಡಿದ್ರು? ಪ್ರೈಮ್ ಆಬ್ಜೆಕ್ಟ್ ಅಂತ ಏನಿಟ್ಕೊಂಡಿದ್ರು ಹೇಳಿ ನೋಡೋಣ? ಸ್ವರಾಜ್ಯವನ್ನು ಗಳಿಸುವುದು ಅಲ್ವಾ? ಸಿಂಪಲ್ ಆಗಿ ಸರಳವಾಗಿ ಅವ್ರದೇ ಭಾಷೆ ಹೇಳಿದ್ರೆ ಸ್ವರಾಜ್ಯವನ್ನು ಗಳಿಸುವುದು ಅಂತ. ಸ್ವರಾಜ್ಯಕ್ಕೆ ಮೊದಲೇ ಬೇರೆ ಅರ್ಥ ಇತ್ತು, ಆಮೇಲೆ ಬೇರೆ ಅರ್ಥ ಇದೆ, ಆಯ್ತಾ? ಕರೆಕ್ಟ್ ಅಲ್ವಾ? ತಿಲಕರ ಕಾಲದಲ್ಲೇ ಬೇರೆ ಅರ್ಥ ಸ್ವರಾಜ್ಯ ಅಂದ್ರೆ, ಆಮೇಲೆ ಗಾಂಧಿಯವ್ರನ್ನ ಬಂದ ಮೇಲೆ ಅದಕ್ಕೆ ಬೇರೆ ಅರ್ಥನೇ ಬಂದಿದೆ. ಕರೆಕ್ಟೋ? ಸ್ವರಾಜ್ಯ. ಆಗ ಈ ಸೋಷಿಯಲ್ ಮೂಮೆಂಟ್ಸ್ ಮಾಡೋದ್ರ ಬಗ್ಗೆ, ಆ ಸಾಮಾಜಿಕ ವಿಚಾರಗಳನ್ನ ಕೈಗೆತ್ಕೋಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಚರ್ಚೆ ಆಗಿದೆ. ಆವಾಗ ತಿಲಕರ ಸಹಿತವಾಗಿ, ಬಾಲಗಂಗಾಧರ ತಿಲಕರ ಸಹಿತವಾಗಿ ಬಹುತೇಕ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲ, ನಮ್ಮ ಧ್యేಯ ಸ್ವರಾಜ್ಯವನ್ನು ಗಳಿಸುವುದಾಗಿದೆ, ನಾವು ಸಾಮಾಜಿಕ ವಿಚಾರಗಳಿಗೆಲ್ಲ ತಲೆ ಹಾಕಿ ನಮ್ಮ ಎನರ್ಜಿನ ವೇಸ್ಟ್ ಮಾಡೋಕ್ಕಾಗಲ್ಲ ಅಂತಾನೆ ಮಾತಾಡಿದ್ದಾರೆ. ನಿಮಗೆ ಬಾಬಾ ಸಾಹೇಬ್ 9th ವ್ಯಾಲ್ಯೂಮ್ ಅಲ್ಲಿ ಅದರ ಮೇಲೆ ದೊಡ್ಡ ಪಾರ್ಟ್ ಚಾಪ್ಟರ್ ಬರೆದಿದ್ದಾರೆ, ನೋಡಿಬೇಕದನ್ನು ನೀವು. ಮಾತಾಡಿದ್ದಾರೆ. ಈ ಸಂವಿಧಾನ ಅರಿವು ಪುಸ್ತಕದಲ್ಲಿ ನಾನು ಸ್ವಲ್ಪ ಅದನ್ನು ಡೀಟೇಲ್ ಆಗಿ ಬರೆದಿದ್ದೀನಿ, ನೀವು ಬೇಕಾದ್ರೆ ಆಮೇಲೆ ಗಮನಿಸಬಹುದು, ಆಯ್ತಾ? ಅಂದರೆ ಯಾವುದೇ ರಾಷ್ಟ್ರೀಯ ಹೋರಾಟಗಾರ ಅಥವಾ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರ ಧ್ಯೇಯ ಬ್ರಿಟಿಷರಿಂದ ಅಧಿಕಾರವನ್ನು ಪಡೆಯುವುದಾಗಿತ್ತೇ ಹೊರತು ಭಾರತದ ಸಾಮಾಜಿಕ ಸುಧಾರಣೆಗಳಲ್ಲಿ ತೊಡಗಿಕೊಳ್ಳುವುದು ಆಗಿರಲಿಲ್ಲ. ಎಲ್ಲಿವರೆಗೆ ಅಂದ್ರೆ 1920ನೇ ಇಸ್ವಿವರೆಗೆ. ಆಮೇಲೆ ಕೇಳುವಂತೆ ನೋಟ್ ಮಾಡಿಟ್ಕೊ. ಕರೆಕ್ಟಾ? ಸೊ 1920 ನಂತರ ಅವರು ಸೋಷಿಯಲ್ ವಿಷಯಗಳನ್ನು ತಲೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಯಾಕೆ? ಆಮೇಲೆ ನಿಮ್ಗೆ ಇಲ್ಲೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟು ಸೊ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಮಗೆ ವಿಪರೀತ ಗೌರವ ಇದೆ. ನಾನು ಯಾವ ಕಾರಣಕ್ಕೂ ಡಿಸ್ಪ್ರೂವ್ ಮಾಡಲ್ಲ. ನಾನು ಹೇಳ್ದಂಗೆ ಭಾರತದಲ್ಲಿ ಎಲ್ಲರ ಪ್ರಯತ್ನವೂ ಸೇರಿದೆ. ಆದರೂ ಹೇಳ್ತಾ ಇದ್ದೀನಿ ವಾದಕ್ಕೆ. ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ತೊಡಗದಂಥವ್ರು ಹೆಚ್ಚಾಗಿ ಯಾವ ವರ್ಗಗಳಿಂದ ಬಂದಿದ್ರು? ಎಲ್ಲರೂ ಕೂಡ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ವರ್ಗಗಳಿಂದ ಬಂದಿದ್ರು. ಕರೆಕ್ಟೋ? ಈ ವರ್ಗಗಳಿಂದ ಬಂದಿದ್ರು. ಈಗ ಈ ವರ್ಗಗಳು ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬೇಕು, ಬ್ರಿಟಿಷರಿಂದ ನಮಗೆ ಪವರ್ ಬೇಕು, ಅಥವಾ ಬ್ರಿಟಿಷರಿಂದ ಬಿಡುಗಡೆ ಬೇಕು ಅಂತ ಮಾತಾಡ್ತಾ ಇರುವಾಗ ಇವ್ರಿಗೆ ಥಿಂಕ್ ಮಾಡ್ತಾರೆ, ಮಾಡಲ್ವಾ ಇವರು ಅಂತ? ಇವ್ರು ಥಿಂಕ್ ಮಾಡ್ತಾರೆ. ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ, ಈ ಜನಗಳು ನಮಗೆ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ, ಈ ಜನಗಳು ನಮ್ಮನ್ನ ಕೀಳಾಗಿ ಕಾಣ್ತಾ ಇದ್ದಾರೆ, ಈ ಜನಗಳು ನಮಗೆ ಬಿಡುಗಡೆ ಕೊಡ್ತಾ ಇಲ್ಲ, ಈಗ ಇವರು ಬ್ರಿಟಿಷರಿಂದ ಬಿಡುಗಡೆ ಕೇಳ್ತಾ ಇದ್ದಾರಲ್ಲ, ಬ್ರಿಟಿಷಿಂದ ಸ್ವಾತಂತ್ರ್ಯ ಕೇಳ್ತಾ ಇದ್ದಾರಲ್ಲ ಅಂತ ಇವ್ರಿಗೆ ಅನ್ಸುತ್ತೋ ಅನ್ಸಲ್ವೋ? ಖಂಡಿತ ಅನ್ಸುತ್ತೆ. ನಿಮಗೆ ಬಾಬಾ ಸಾಹೇಬ್ರೆ 9th ವಾಲ್ಯೂಮ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. 1900 ಐ ಥಿಂಕ್ 17ನೇ ಇಸ್ವಿ ಅಂತ ಅನ್ಸುತ್ತೆ, 17-18 ಆ ಸಂದರ್ಭದಲ್ಲಿ
ಮುಂಬೈನಲ್ಲಿ ಶೋಷಿತ ವರ್ಗಗಳ ಚಳವಳಿಗಳು ನಡೆದಿದ್ದಾವೆ. ಸರ್ ನಾರಾಯಣ್ ಚಂದಾವರ್ಕರ್ ಮತ್ತು ಬಾಪೂಜಿ ನಾಮದೇವ ಬಗಾಡೆ ಅಂತ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೂಮೆಂಟ್ ಹೋರಾಟಗಳು ನಡೆದಿದ್ದಾವೆ, ಕಾರ್ಯಕ್ರಮಗಳು ಮಾಡಿದ್ದಾರೆ. ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ. ಏನ್ ತೀರ್ಮಾನ ತಗೊಂಡಿದ್ದಾರೆ ಗೊತ್ತಾ? ಏನ್ ತೀರ್ಮಾನ ತಗೊಂಡಿದ್ದಾರೆ ಅಂದ್ರೆ, ಹಿಂದುಳಿದ ಜಾತಿಗಳು ಅಥವಾ ಏನ್ ದಲಿತರು ಅಂತ ಕರೀತಾರೆ ಇವರುಗಳು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಉನ್ನತಿಯಾಗುವವರೆಗೆ ಬ್ರಿಟಿಷರು ಭಾರತದಿಂದ ಹೋಗಬಾರದು, ಅವ್ರು ಇಲ್ಲೇ ಇರಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅವರು ನೀವು ಹೋಗ್ಬೇಕು ಅಂತ ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ, ನಮ್ಮ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಡೆವಲಪ್ ಆಗೋವರೆಗೂ ನೀವು ಇಲ್ಲೇ ಇರಬೇಕು ಅಂತ ನಾವು ಬಯಸ್ತೀವಿ ಅಂತ ತೀರ್ಮಾನ ತಗೊಂಡು ಬ್ರಿಟಿಷ್ ಕೊಟ್ಟಿದ್ದಾರೆ. ಇವ್ರು ಹಂಗೆ ಕೊಡ್ತಾ ಇದ್ದಾರೆ. ಇವ್ರು ಏನು ಕೇಳ್ತಾ ಇದ್ದಾರೆ? ಬ್ರಿಟಿಷರಿಂದ ಪವರ್ ಕೇಳ್ತಾ ಇದ್ದಾರೆ, ಸ್ವಾತಂತ್ರ್ಯ ಕೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಗಾಂಧಿಯವರು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನವನ್ನು ಅಥವಾ ನೇತೃತ್ವವನ್ನು ವಹಿಸ್ಕೋತಾರೆ. ತಿಲಕರ ಅವಧಿ ಮುಗಿದೋಗುತ್ತಷ್ಟೇ. ಗಾಂಧೀಜಿಯವರಿಗೆ ಗೊತ್ತಾಗುತ್ತೆ, ಇಷ್ಟು ದೊಡ್ಡ ವರ್ಗಗಳನ್ನು ನೀವು ನೆಗ್ಲೆಕ್ಟ್ ಮಾಡಿ ಅಥವಾ ಅವ್ರನ್ನ ದೂರ ತಳ್ಳಿ ನಾವು ದೊಡ್ಡ ಮೂಮೆಂಟ್ನ ಕಟ್ಟಕ್ಕಾಗುತ್ತಾ? ಸಾಧ್ಯ ಇದೆಯಾ? ಆಗಲ್ಲ. ಅಂದಮೇಲೆ ನಾವು ಇವ್ರ ಬಗ್ಗೆ ಫೋಕಸ್ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಗಾಂಧಿಯವರಿಗೆ ಅನಿಸುತ್ತೆ. ಆಗ ಗಾಂಧಿಯವರು ಕಾಂಗ್ರೆಸ್ಸನ್ನ 4 ಆಣೆ ಕೊಡೋರು ಯಾರು ಬೇಕಾದ್ರೂ, 4 ಆಣೆ ಒಂದಾಣೆ ಇರ್ಬೇಕು ಅನ್ಕೋತೀನಿ. ಒಂದು ಆಣೆ ಕೊಡೋರು ಯಾರು ಬೇಕಾದ್ರೂ ಮೆಂಬರ್ ಆಗ್ಬೋದು, ಸದಸ್ಯರಾಗ್ಬೋದು ಅಂತ ಬಾಗಿಲು ಓಪನ್ ಮಾಡ್ತಾರೆ. ಅಲ್ಲಿವರೆಗೂ ಕಾಂಗ್ರೆಸ್ನಲ್ಲಿ ಅಥವಾ ಸ್ವಾತಂತ್ರ್ಯ ವೀರರು ಒಂದು ಮಡಿವಂತಿಕೆನ ಕಾಪಾಡ್ಕೊಂಡಿದ್ರು. ಒಂದು ಮಡಿವಂತಿಕೆ, ನಾವು ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರು ಅಂತ. ಆಮೇಲೆ ಎಲ್ಲರೂ ಬರೋದಕ್ಕೆ ಶುರುವಾಯ್ತು. ಆಯ್ತೆ. ಆಮೇಲೆ ನಿಮ್ಗೆ ಗೊತ್ತು, ಬಾಬಾ ಸಾಹೇಬರು ಎಂಟ್ರಿ ಆಯ್ತು. 1918ನೇ ಇಸ್ವಿಯಲ್ಲೇ ಬಾಬಾ ಸಾಹೇಬರು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಇಬ್ರು ಸೇರಿ ಬ್ರಿಟಿಷ್ ಗೌರ್ಮೆಂಟ್ ಮುಂದೆ ಅವರು ಮನವಿ ಸಲ್ಲಿಸ್ತಾರೆ. ನೀವು ಮಾಂಟೆಗೋ ಆಕ್ಟ್ ಬರ್ತದಲ್ಲ, ಅದಕ್ಕೆ ಮೊದಲೇ ಮಾಂಟೆಗೋ ಚೇಮ್ಸ್ಬರ್ಗ್ ಆಕ್ಟ್ ಬರೋದಕ್ಕೆ ಮೊದಲೇ ಮನವಿ ಸಲ್ಲಿಸ್ತಾರೆ. ಏನು ಮನವಿ ಸಲ್ಲಿಸ್ತಾರೆ? 1909ರ ಕಾಯ್ದೆಯಲ್ಲಿ, ಮಿಂಟೋ ಮರ್ಲೆ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಸಪರೇಟ್ ಎಲೆಕ್ಟ್ರೇಟ್ಸ್ ಕೊಟ್ಟಿರ್ತಾರೆ. ಗೊತ್ತಾ ನಿಮಗೆ? ಸಪರೇಟ್ ಎಲೆಕ್ಟ್ರೇಟ್ಸ್ ಕೊಟ್ಟಿರ್ತಾರೆ. ಅವ್ರನ್ನ ಯಾಕೆ ಸಪರೇಟ್ ಎಲೆಕ್ಟ್ರೇಟ್ಸ್ ಕೊಟ್ಟಿರ್ತಾರೆ ಅಂದರೆ, ಅವರು ಹಿಂದೂಗಳಲ್ಲದ ಒಂದು ಪ್ರತ್ಯೇಕ ಸಮುದಾಯ ಅಂತ ಸಪರೇಟ್ ಎಲೆಕ್ಟ್ರೇಟ್ಸ್ ಕೊಟ್ಟಿರ್ತಾರೆ. ಸಪರೇಟ್ ಎಲೆಕ್ಟ್ರೇಟ್ಸ್ ಅಂದ್ರೆ ಗೊತ್ತೋ? ಎಲ್ಲರಿಗೂ ಅರ್ಥ ಆಗಿದೆಯಾ? ಹೇಳಿ ನೋಡೋಣ ಯಾರಾದ್ರೂ ಒಬ್ರು. ಪ್ರತ್ಯೇಕ ಚುನಾಯಿಕ ಅಂದ್ರೆ ಏನು? ಇವತ್ತಿನ ಪಾಕಿಸ್ತಾನ ಪ್ರಾಂತ್ಯ ಇದೆಯಲ್ಲ ಅಲ್ಲಿ, ಮತ್ತು ಇವತ್ತಿನ ಬಾಂಗ್ಲಾ ಪ್ರಾಂತ್ಯ ಇದೆಯಲ್ಲ ಅಲ್ಲಿ ಮುಸಲ್ಮಾನರಿಗೆ ಎಂತ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳನ್ನ ರಿಸರ್ವ್ ಮಾಡ್ತಾರೆ. ಅಲ್ಲೇ ಯಾಕೆ ರಿಸರ್ವ್ ಮಾಡ್ತಾರೆ ಅಂದ್ರೆ ಅವ್ರು ಜಾಸ್ತಿ ಇದ್ರು ಅಂತ. ಅಲ್ಲಿ ಹಿಂದೂಗಳು ಇರ್ಲಿಲ್ವಂದ್ರೆ ಹಿಂದೂಗಳು ಇದ್ರು, ಬಟ್ ಅವ್ರು ಅಲ್ಪಸಂಖ್ಯಾತರಾಗಿದ್ರು, ಮುಸ್ಲಿಮರು ಜಾಸ್ತಿ ಇದ್ರು ಅಂತ. ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಗಳನ್ನ ರಿಸರ್ವ್ ಮಾಡ್ತಾರೆ. ಅಲ್ಲಿ ನಿಯಮ ಏನು ಅಂದ್ರೆ, ಅಲ್ಲಿ ಎಲೆಕ್ಷನ್ ನಿಂತುಕೊಳ್ಳೋರು ಮುಸಲ್ಮಾನರು ಮತ್ತು ವೋಟ್ ಹಾಕುವಂಥವ್ರು ಕೂಡ ಮುಸಲ್ಮಾನ್ರೇ. ಅದು ಗೊತ್ತಿರಲಿ ನಿಮಗೆ. ಅಭ್ಯರ್ಥಿಗಳು ಸಹಿತ ಮುಸಲ್ಮಾನರು, ವೋಟ್ ಹಾಕುವವರು ಕೂಡ ಮುಸಲ್ಮಾನ್ರೇ. ಆಗ ಗೆಲ್ಲುವಂಥವ್ರು ಯಾರಾಗಿರ್ತಾರೆ? ಸಾಮಾನ್ಯವಾಗಿ ಮುಸಲ್ಮಾನ ಗೆಲ್ತಾನೆ. ಅವನು ಯಾರ ಓಟಿಂದ ಗೆದ್ದಿರ್ತಾನೆ? ಮುಸಲ್ಮಾನ್ ಓಟಿಂದ ಗೆದ್ದಿರ್ತಾನೆ. ಆಮೇಲೆ ಈಗ ನೆಕ್ಸ್ಟ್ ಕೆಲಸ ಮಾಡ್ಕೊಡೋವಾಗ ಯಾರ ಕೆಲಸ ಮಾಡ್ಕೊಡ್ತಾನೆ? ಅವನು ಮುಸಲ್ಮಾನರಿಗೆ ಕೆಲಸ ಮಾಡ್ಕೊಡ್ತಾನೆ. ದಿಸ್ ಇಸ್ ಕಾಲ್ಡ್ ಸಪರೇಟ್ ಎಲೆಕ್ಟ್ರೇಟ್ಸ್. ಕ್ಲಿಯರ್ ಆಯ್ತಾ? ಇದನ್ನ ಮುಸ್ಲಿಮರಿಗೆ 9ರ ಕಾಯ್ದೆಯಲ್ಲಿ ಕೊಟ್ಟಿದ್ರು. ಇಲ್ಲೇನಾಯ್ತು ಕೇಳಿ. ಮುಸ್ಲಿಮರಿಗೆ ಈ ಪಾಕಿಸ್ತಾನ ಪ್ರಾಂತ್ಯ ಮತ್ತು ಇವತ್ತಿನ ಬಾಂಗ್ಲಾ ಪ್ರಾಂತ್ಯದಲ್ಲಿ ಕೊಟ್ಟರು. ಇನ್ನು ಉಳಿದ ಪೂರ ಭಾರತ ಇದೆಯಲ್ಲ ಅದನ್ನ ಹಿಂದೂಗಳಿಗೆ ಅಂತ ಬ್ರಿಟಿಷರು ಡಿಕ್ಲೇರ್ ಮಾಡಿದ್ರು. ಡಿಕ್ಲೇರ್ ಮಾಡಿದ ಮೇಲೆ ಏನಾಯ್ತು, ಮುಸಲ್ಮಾನ ನಾಯಕರುಗಳಿಗೆಲ್ಲ ಸ್ವಲ್ಪ ಅಸಮಾಧಾನ ಆಯ್ತು. ಏನು ಅಸಮಾಧಾನ ಆಯ್ತು ಅಂತ ಅಂದ್ರೆ, ನಮಗೆ ಕಾನ್ಸ್ಟಿಟ್ಯೂನ್ಸಿಗಳು ಕಡಿಮೆ ಆದವು, ಸೀಟ್ಗಳು ಕಡಿಮೆ ಆದವು, ಹಿಂದೂಗಳಿಗೆ ಜಾಸ್ತಿ ಆದವು ಅಂತ ಅವ್ರಿಗೆ ಅಸಮಾಧಾನ ಉಂಟಾಯ್ತು. ಅದಕ್ಕೆ ಅವರೇನು ಮಾಡಿದ್ರು, ಬ್ರಿಟಿಷರಿಗೆ ಕಂಪ್ಲೇಂಟ್ ಮಾಡಿದ್ರು. ಏನು ಕಂಪ್ಲೇಂಟ್ ಮಾಡಿದ್ರು? ನೀವು ಹಿಂದೂಗಳಿಗೆ ಅಂತ ಇಷ್ಟು ಹೋಲ್ ಇಂಡಿಯಾನ ಬಿಟ್ಟುಕೊಟ್ಟಿದ್ದೀರಲ್ಲ, ಆ ಹಿಂದೂಗಳೊಳಗೆ ಹಿಂದೂಗಳಲ್ಲದೆ ಇರುವಂಥ ಎಷ್ಟೋ ಕಮ್ಯುನಿಟಿಗಳಿದ್ದಾವೆ, ಅವನ್ನೆಲ್ಲ ತೆಗೆದ್ರೆ ನಿಮಗೆ ಆಗ ಫ್ಯಾಕ್ಟ್ ಏನು ಅಂತ ಗೊತ್ತಾಗುತ್ತೆ, ನೀವು ತಾರತಮ್ಯ ಮಾಡಿರೋದು ಗೊತ್ತಾಗುತ್ತೆ ಅಂತ ಅವರು ಮನವಿ ಮಾಡ್ತಾರೆ. ಆ ಮನವಿಯನ್ನು ಆಧರಿಸಿ ಇವನು ಯಾರೋ ತಮ್ಮ ಹೇಳಿದ್ನಲ್ಲ ಹಂಗೆ, ಬ್ರಿಟಿಷರು 1911ರ ಜನಗಣತಿಯಲ್ಲಿ ಅವರೊಂದು ಹಿಂದೂಗಳಲ್ಲದವ್ರು ಯಾರು, ಹಿಂದೂಗಳು ಯಾರು ಅಂತ ಒಂದು ಬೈಫರ್ಕೇಶನ್ ಮಾಡಿ ಸೆನ್ಸಸ್ ಮಾಡ್ತಾರೆ. ಆ ಸೆನ್ಸಸ್ ಹಿಂದೂಗಳಲ್ಲದವರು ಯಾರು? ಯಾರು ಬ್ರಾಹ್ಮಣರಿಂದ ವೇದಗಳ ಮಂತ್ರಗಳನ್ನ ಸ್ವೀಕರಿಸಲ್ಲ, ಅಥವಾ ಯಾರು ಬ್ರಾಹ್ಮಣರನ್ನ ಗುರುಗಳನ್ನಾಗಿ ಇಟ್ಕೊಂಡಿಲ್ಲ, ಅಥವಾ ಯಾರು ಊರಿಂದ ಹೊರಗಡೆ ವಾಸ ಮಾಡ್ತಾರೆ, ಯಾರು ದನದ ಮಾಂಸವನ್ನು ತಿಂತಾರೆ,
ಮತ್ತು ಯಾರ ಹೆಸರನ್ನ ಹೇಳಿದ್ರೆ ಅಥವಾ ಯಾರನ್ನ ನೋಡಿದ್ರೆ ಅಶುಭ ಅಂತಕ್ಕಂಥ ನಂಬಿಕೆ ಇದೆ. ಇಂಥವರೆಲ್ಲ ಅಂತ ಒಂದು 10 ಪಾಯಿಂಟ್ ಮಾಡಿ ಹಿಂದೂಗಳಲ್ಲದವರು ಅಂತ ಗುರುತಿಸ್ತಾರೆ. ಅವರು 429 ಜಾತಿ ಆಯ್ತಾ. ಅವ್ರು ಯಾರು ಅಂದ್ರೆ ಇವತ್ತಿನ SC/ST ಅಂತ ಅಂದ್ಕೋಬಹುದು. ಆಗ SC/ST ಪದ ಏನು ಇದ್ದಿರಲಿಲ್ಲ, ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಕರಿತಾ ಇದ್ರು. 429 ಜಾತಿಗಳು. ಈ ಒಂದು ಸೆನ್ಸಸ್ ಇಟ್ಟುಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಛತ್ರಪತಿ ಶಾಹು ಮಹಾರಾಜ್ ಅವರು ಬ್ರಿಟಿಷ್ ಗೌರ್ಮೆಂಟ್ ಮುಂದೆ ಆರ್ಗ್ಯುಮೆಂಟ್ ಮಾಡೋದೇನೆಂದ್ರೆ, ನೀವು ಮುಸ್ಲಿಮರ ಪ್ರತ್ಯೇಕವಾದ ಕಮ್ಯುನಿಟಿ ಅಂತೇಳಿ ಸಪರೇಟ್ ಎಲೆಕ್ಟ್ರೇಟ್ಸ್ನ ಹೇಗೆ ಕೊಟ್ಟಿದ್ದೀರೋ, ಈಗ ನಾವು ಪ್ರತ್ಯೇಕವಾದ ಕಮ್ಯುನಿಟಿ ಅಂತ ನೀವೇ ಗುರುತಿಸಿದಿರಲ್ಲ, ನಮಗೂ ಸಪರೇಟ್ ಎಲೆಕ್ಟ್ರೇಟ್ಸ್ ಕೊಡಿ ಅಂತ ಒತ್ತಾಯ ಮಾಡ್ತಾರೆ. ಲಾಜಿಕ್ ಕರೆಕ್ಟ್ ಆಗಿದೆ ಅಲ್ವಾ? ಲಾಜಿಕ್ ಕರೆಕ್ಟ್, ನಮಗೂ ಕೊಡಿ ಅಂತ. ಸೊ ಬ್ರಿಟಿಷರು ಇಮಿಡಿಯೇಟ್ ಆಗಿ ಏನು ಕೊಡಲ್ಲ. ಆ ಮಾಂಟೆಗೋ ಚೇಮ್ಸ್ಬರ್ಡ್ ಆಕ್ಟ್ ಅಲ್ಲಿ ಅಸ್ಪೃಶ್ಯ ಸಮಾಜದಿಂದ ಯಾರ್ಯಾರು ಮುಖಂಡರಿರ್ತಾರವನ್ನು ನಾಮಿನೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ, ಬಟ್ ಸಪ್ರೇಟ್ ಎಲೆಕ್ಟ್ರೇಟ್ಸ್ ಇಮಿಡಿಯೇಟ್ ಆಗಿ ಬರಲ್ಲ. ಅದಕ್ಕೆ ಅಂಬೇಡ್ಕರ್ ಏನ್ ಮಾಡ್ತಾರೆ, ನಿಮ್ಗೆ ಅಲ್ಲಿಂದ ಮತ್ತೆ ಅವರು ಸುಮಾರು ದುಂಡು ಮೇಜಿನ ಸಭೆಯವರಿಗೆ ಪುನಃ 12 ವರ್ಷ 13 ವರ್ಷ ಅವರು ಇದೇ ಬ್ರಿಟಿಷರಿಗೆ ಹೇಳ್ತಾ ಬರ್ತಾರೆ, ನಮಗೆ ಸಪ್ರೇಟ್ ಎಲೆಕ್ಟ್ರೇಟ್ಸ್ ಕೊಡಿ, ನಮಗೆ ಸಪ್ರೇಟ್ ಎಲೆಕ್ಟ್ರೇಟ್ಸ್ ಕೊಡಿ ಅಂತ ಕೇಳ್ಕೊಂಡೇ ಬರ್ತಾರೆ. ಕರೆಕ್ಟಾ? ನಾವು ಹಿಂದೂಗಳಲ್ಲ ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಅವರು ಮಹರ್ದ್ ಸತ್ಯಾಗ್ರಹ, ಚೌಡರ್ಕೆರೆ ಸತ್ಯಾಗ್ರಹವನ್ನ ನಡೆಸ್ತಾರೆ, ಕಾಲರಾಮ್ ದೇವಸ್ಥಾನದ ಸತ್ಯಾಗ್ರಹವನ್ನು ನಡೆಸ್ತಾರೆ. ನಿಮಗಿದು ಗೊತ್ತಿರಬೇಕು, ಅರ್ಥ ಆಯ್ತಲ್ಲ. ಅವರು ದೇವಸ್ಥಾನ, ಕಾಲರಾಮ್ ದೇವಸ್ಥಾನಕ್ಕೆ ಜನರು ಕರ್ಕೊಂಡು ಹೋಗಿದ್ದು, ಮಹರ್ದ್ ನಲ್ಲಿ ಚೌಡರ್ಕೆರೆಯಲ್ಲಿ ನೀರು ಕುಡಿಯಕ್ಕೆ ಕರ್ಕೊಂಡು ಹೋಗಿದ್ದು ನಾವು ಹಿಂದೂಗಳಲ್ಲ ಅನ್ನೋದನ್ನ ಪ್ರೂವ್ ಮಾಡಕ್ಕೆ. ಅದು ನಿಮ್ಗೆ ಗೊತ್ತಿದೆ, ಪ್ರೂವ್ ಆಯ್ತು. ನೀವು ಚೌಡರ್ಕೆರೆಗೆ ಹೋದಾಗ ಅವ್ರು ಹೊಡೆದ್ರು ಗಲಾಟೆ ಆಯ್ತಲ್ವಾ. ಸೊ ಬಾಬಾ ಸಾಹೇಬ್ರು ಅದನ್ನೇ ಸಾಕ್ಷಿಯಾಗಿ ಇಟ್ಕೊಂಡ್ರು. ಕಾಲರಾಮ್ ದೇವಸ್ಥಾನಕ್ಕೆ ಹೋದಾಗ್ಲೂ ಅವರು ಹೊಡೆದ್ರು, ಗಲಾಟೆ ಮಾಡಿದ್ರು, ಅದನ್ನು ಸಾಕ್ಷಿಯಾಗಿ ಇಟ್ಕೊಂಡ್ರು. ಸೊ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ವಾದ ಮಾಡಿದ್ರು. ನೋಡಿ, ನಾವು ಹಿಂದೂಗಳಾಗಿದ್ರೆ ನಮ್ಗೆ ಯಾಕೆ ಹಿಂಗೆ ಹೊಡಿತಾ ಇದ್ರು? ನಾವು ಹಿಂದೂಗಳಾಗಿದ್ರೆ ದೇವಸ್ಥಾನಗಳಿಂದ ನಮ್ಮನ್ನ ಯಾಕೆ ಹೊರಗೆ ಹಾಕ್ತಾ ಇದ್ರು? ಸೊ ನಾವು ಹಿಂದೂಗಳಲ್ಲ ಅಂತ ನೀವು ಗುರುತಿಸಿದಿರಿ, ನೋಡಿ ಇವರು ಹಿಂಗೆ ನಡ್ಕೋತಾ ಇದ್ದಾರೆ, ಹಾಗಾಗಿ ನಮಗೆ ಸಪ್ರೇಟ್ ಎಲೆಕ್ಟ್ರೇಟ್ಸ್ ಬೇಕು ಅಂತ ತುಂಬಾ ಲಾಜಿಕಲ್ ಆಗಿ ಮಂಡಿಸಿದ್ರು. ಕರೆಕ್ಟಾ? ಇನ್ನು ಮುಂದಕ್ಕೆ ನಾನು ಹೇಳಲ್ಲ, ನಿಮ್ಗೆ ಅದೆಲ್ಲ ಗೊತ್ತು ಏನಾಯ್ತು ಎತ್ತಾಯ್ತು. ಗಾಂಧಿಯವ್ರಿಗೂ ಅವ್ರಿಗೂ ವಾದ ನಡೆದಿದ್ದು, ಆಮೇಲೆ ಸಪ್ರೇಟ್ ಎಲೆಕ್ಟ್ರೇಟ್ಸ್ ಬದಲಿಗೆ ಅವರು ವಿಶೇಷವಾದ ಚುನಾಯಕಗಳನ್ನ ಕೊಟ್ಟಿದ್ದು, ಆಮೇಲೆ ವಿಶೇಷವಾದ ಚುನಾಯಕಗಳು ರದ್ದಾಗಿ ಜಂಟಿ ಚುನಾಯಕಗಳು ಬಂದಿದ್ದು, ಇದೆಲ್ಲ ನಿಮ್ಗೆ ಗೊತ್ತಲ್ವಾ? ನಾನು ಸಪ್ರೇಟ್ ಎಲೆಕ್ಟ್ರೇಟ್ಸ್ ಅಂದ್ರೆ ಏನಂತ ಹೇಳಿದೆ, ಅಲ್ಲಿ ಮುಸ್ಲಿಮರ ಅಭ್ಯರ್ಥಿ ಆಗಿರ್ತಾರೆ, ಮುಸ್ಲಿಂ ಅಂದ್ರೆ ವೋಟ್ ಹಾಕ್ತಾರೆ ಅಷ್ಟೇ, ಅದು ಸಪ್ರೇಟ್ ಎಲೆಕ್ಟ್ರೇಟ್ಸ್. ಒಬ್ಬ SCಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಮಾಡಿ SCನ ಅಭ್ಯರ್ಥಿ ಮಾಡಿ ಬರೀ SC/STಗಳಷ್ಟೇ ವೋಟ್ ಹಾಕಿದ್ರೆ ಅದು ಸಪ್ರೇಟ್ ಎಲೆಕ್ಟ್ರೇಟ್ಸ್. ಅಲ್ಲಿ SC/STಗೆ ರಿಸರ್ವ್ ಮಾಡಿದ್ದಾರೆ, SC/STಗಳು ಎಲೆಕ್ಷನ್ ನಿಂತ್ಕೋತಾರೆ. SC/STಗಳು ಮಾತ್ರವಲ್ಲದೆ ಇನ್ನುಳಿದ ಇತರರು ವೋಟ್ ಹಾಕುವಂತ ಸಿಸ್ಟಮ್ ಇದ್ರೆ ದಟ್ ಈಸ್ ಜಾಯಿಂಟ್ ಎಲೆಕ್ಟ್ರೇಟ್ಸ್. ಅರ್ಥ ಆಯ್ತು? ಇವತ್ತಿನ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳು ಅಂತ ಒಂದೇ ಮಾತ್ರ ಹೇಳ್ಬಿಟ್ರೆ ಮುಗಿದಾಯ್ತು. ಇವತ್ತಿನ ಇವತ್ತಿನ ಮೀಸಲು ಕ್ಷೇತ್ರಗಳು ಹಂಗೆ ತಾನೇ ಇರೋದು. ಓಕೆ, ನಾನು ಇದನ್ನೆಲ್ಲ ಯಾಕೆ ಹೇಳಿದೆ ಇಷ್ಟು ಡೀಟೇಲ್ ಆಗಿ ಅಂತ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ ಯಾಕೆ ಅಂದ್ರೆ, ಅವರು 1947, 48, 49, 50 ಅಷ್ಟರಲ್ಲೇನೆ ಕೆಲಸ ಮಾಡಲಿಲ್ಲ ಸಂವಿಧಾನಕ್ಕಾಗಿ. ಅವರು ಹಿಂದಿನಿಂದಲೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಕ್ಕೆ ಅದು ಹೇಳಿದೆ ಅಷ್ಟೇ ನಾನು. ಅಂದ್ರೆ 1935 ಕಾಯ್ದೆಯ ಒಂದು ಹಿಂದೆ ಬಾಬಾ ಸಾಹೇಬರ ಒಂದು ಹೋರಾಟ ದೊಡ್ಡದಿದೆ ಅಂತ ಎಲ್ಲರೂ ನೀವು ಗುರುತಿಸಬಹುದು. ಅದನ್ನು ನಿಮಗೆ ಗೊತ್ತಾ, 1935 ವಯಸ್ಕ ಮತದಾನ ಪದ್ಧತಿ ಜಾರಿಗೆ ಬಂತ, ಆದ್ರೆ ರೂವಾರಿ ಯಾರು? ಬಾಬಾ ಸಾಹೇಬ್ರಲ್ವಾ? ವಯಸ್ಕ ಮತದಾನ ಪದ್ಧತಿಗೆ ಒತ್ತಾಯ ಮಾಡಿದವರು ಯಾರು? ಬಾಬಾ ಸಾಹೇಬ್ರು. ಸೊ ನಿಮಗೆ 1935 ಕಾಯ್ದೆಯಲ್ಲಿ ಶೋಷಿತ ವರ್ಗಗಳಿಗೆ ರಿಸರ್ವೇಶನ್ ಇನ್ ಸರ್ವಿಸ್ ಬಂತು, ಗೊತ್ತೋ? ರಿಸರ್ವೇಶನ್ ಅಂದ್ರೆ ಉದ್ಯೋಗದಲ್ಲಿ ರಿಸರ್ವೇಶನ್ ಬಂತು, ಆದ್ರೆ ರೂವಾರಿ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ 1935 ಕಾಯ್ದೆಯಲ್ಲಿ 151 ಜಂಟಿ ಚುನಾಯಕಗಳು ಬಂದ್ವು ಅಲ್ವಾ, ಜಾಯಿಂಟ್ ಎಲೆಕ್ಟ್ರೇಟ್ಸ್ ಬಂತು. ಆದ್ರೆ ಒಂದು ರೂವಾರಿ ಯಾರು? ಅಫ್ಕೋರ್ಸ್ ಅದು ಕೇಳಿರ್ಲಿಲ್ಲ, ಅದು ಬೇಕಾಗಿರ್ಲಿಲ್ಲ ಅಂಬೇಡ್ಕರ್ಗೆ, ಆದ್ರೆ ಬೇರೆ ದಾರಿನೇ ಇಲ್ಲ, ಅವ್ರು ಕೇಳಿದ್ದೇನೋ ಬಂದದ್ದೇ ಏನೋ ಆ ಥರ ಆಯ್ತು. ಸೊ ಉದ್ಯೋಗದಲ್ಲಿ ಮೀಸಲಾತಿ ಬಂತು, ಮತದಾನದ ಪದ್ಧತಿ ಬಂತು, ಮತ್ತು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳು ಬಂದ್ವು. ನಿಮಗೆ ಮುಂದಿನ ಸಂವಿಧಾನದಲ್ಲಿ 1935 ಕಾಯ್ದೆಯಲ್ಲಿ ಇರ್ತಕ್ಕಂಥ ಏನೇನು ಅಂಶಗಳಿದೆ 70 ಭಾಗವನ್ನು ಯಥಾವತ್ತಾಗಿ ಅಳವಡಿಸಿಕೊಳ್ಳಲಾಗಿದೆ ಅಂತ ನಿಮಗೆ ಟೆಕ್ಸ್ಟ್ ಬುಕ್ಗಳಲ್ಲಿದೆ ಅಲ್ವಾ. ಅಂದರೆ ಭಾರತದ ಸಂವಿಧಾನವನ್ನು ರೂಪಿಸುವ ಅಥವಾ ರಚಿಸುವ ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದೇನು ಪರ್ಟಿಕ್ಯುಲರ್ ಟೈಮಲ್ಲಿ ಅಷ್ಟೇ ಕೆಲಸ ಮಾಡಿಲ್ಲ, ಆದ್ರೆ ಹಿಂದೆನೂ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟೆಲ್ಲ ಹೇಳಬೇಕಾಗಿ ಬಂತು. ಸೊ ಇಲ್ಲಿ ಬಾಬಾ ಸಾಹೇಬರು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂದ್ರೆ ಬಾಬಾ ಸಾಹೇಬರ ಹಿಂದೆ ಜ್ಯೋತಿಬಾ ಫುಲೆ ಅವರ ಎಫರ್ಟ್ ಇದೆ.
ಶಾಹು ಮಹಾರಾಜ್ ಅವರ ಎಫರ್ಟ್ ಇದೆ, ನಾರಾಯಣ ಗುರುಗಳು, ಪೆರಿಯಾರ್ ಮತ್ತು ಏನು ಅವ್ರ ಹಿಂದಿನ ಭಗವಾನ್ ಬುದ್ಧ ಅಥವಾ ಇನ್ನು ಬೇರೆ ಬೇರೆ ಎಲ್ಲ ಸಂತ ಕಬೀರ ಅವರೆಲ್ಲರ ಒಂದು ಪ್ರೇರಣೆ ಇದೆ. ಹಂಗೆ ತಗೋಬೇಕು ಅಂತ, ಹಾಗೆ ತಗೋಬೇಕು. ಮತ್ತು ನಾನು ಮತ್ತೆ ಹೇಳ್ತೀನಿ, ಈ ಒಂದು ಸಮಾಜದವರು ಮಾನವೀಯತೆಯಿಂದ ಸಮಾನತೆಯಿಂದ ಚಿಂತಿಸೋದಕ್ಕೂ ಪ್ರೇರಣೆ ಯಾರು ಅಂದರೆ ಇವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಶೋಷಿತ ವರ್ಗಗಳ ಹೋರಾಟ. ಕರೆಕ್ಟಾ? ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ ನಾನು. ಈ ಸಂವಿಧಾನದ ಟೆಕ್ಸ್ಟ್ ಬುಕ್ಗಳಲ್ಲಿ ನಿಮಗೆ ಅಸ್ಪೃಶ್ಯತೆ ನಿರ್ಮೂಲನೆ ಅಂತ ನಿಮ್ಗೆ 17ನೇ ಆರ್ಟಿಕಲ್ ಹೇಳ್ತದಲ್ಲ, ಆದರೆ ರೂವಾರಿ ಯಾರು ಅಂತ ಹೇಳ್ತಾರೆ ಹೇಳಿ ನೋಡೋಣ? ಅಂಬೇಡ್ಕರ್ ಅಂತ ಹೇಳ್ತಾರೆ, ಗಾಂಧಿಯವರು ಅಂತ ಹೇಳ್ತಾರೆ? ಗಾಂಧಿಯವರು ಅಂತ ಹೇಳ್ತಾರೆ. ಅದರ ರೂವಾರಿ ಗಾಂಧಿಯವರು ಅಂತ ಅದು ಗಾಂಧಿಯನ್ ಕಾನ್ಸೆಪ್ಟ್ ಅಂತ, ಗಾಂಧಿಯನ್ ಫಿಲಾಸಫಿಲಿ ಬರ್ತದೆ ಅಸ್ಪೃಶ್ಯತೆ ನಿವಾರಣೆ ಅಂತ. ಆಯ್ತಾ? ಗಾಂಧಿಯವರು ಅಸ್ಪೃಶ್ಯತೆ ನಿವಾರಣೆಗೆ ಮನಸ್ಸು ಮಾಡಿದ್ದು ಯಾವಾಗ ಮನಸ್ಸು ಮಾಡಿದ್ದು? ಪೂನಾ ಒಪ್ಪಂದದ ನಂತರವ? ಅದ್ಯಾಕೆ ಪೂನಾ ಒಪ್ಪಂದ ನಂತರನೇ ಮನಸ್ಸು ಮಾಡಿದ್ರು? ಯಾಕೆಂದ್ರೆ ಪೂನಾ ಒಪ್ಪಂದದಲ್ಲಿ ಗಾಂಧಿಯವರು ಅಸ್ಪೃಶ್ಯರ ಕಡುವೈರಿ ಅಂತ ಘೋಷಣೆ ಮಾಡಿಬಿಟ್ರು. ಅಂಬೇಡ್ಕರ್ ಅವರು ಅಸ್ಪೃಶ್ಯರ ಕಡುವೈರಿ ಅಂತ, ಈಸ್ ದಿ ನಂಬರ್ 1 ಎನಿಮಿ ಆಫ್ ಅನ್ಟಚಬಲ್ಸ್ ಅಂತ ಬಾಬಾ ಸಾಹೇಬ್ರು ಫುಲ್ ಮೀಡಿಯಾದ ಮುಂದೆ ಮಾತಾಡ್ಬಿಟ್ರು. ಅವರು ನನ್ನ ಜನ ಇವ್ರನ್ನ ಎಂದೂ ಕ್ಷಮಿಸಲ್ಲ ಅಂತ ಮಾತಾಡಿದ್ರು ಅವರು. ಈ ಗಾಂಧಿ ಮತ್ತು ಕಾಂಗ್ರೆಸ್ನ ಕ್ಷಮಿಸಲ್ಲ ಅಂತ ಮಾತಾಡಿದ್ರು ಅವರು. ಸೊ ಇಡೀ ದೇಶದಾದ್ಯಂತ ದಲಿತರೆಲ್ಲರೂ ಸಹಿತವಾಗಿ ಗಾಂಧಿಯವ್ರ ವಿರುದ್ಧ ಮುನಿಸ್ಕೊಂಡ್ರು, ತಿರುಗಿ ಬಿದ್ದರು. ಆಮೇಲೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಗಾಂಧಿ ದಲಿತ ವಿರೋಧಿ ಅನ್ನೋದು ಒಂಥರ ಮಾತು ಬಾಯಿಂದ ಬಾಯಿಗೆ ಮಾತಾಗೋಯ್ತು. ಈಗ ಅದರಿಂದ ತಪ್ಪಿಸ್ಕೋಬೇಕಾದ್ರೆ ಗಾಂಧಿಯವ್ರು ಏನು ಮಾಡ್ಬೇಕೀಗ? ಏನು ಮಾಡಬೇಕು? ಹಂಗಲ್ಲಪ್ಪ, ನನಗೂ ನಿಮ್ಮ ಬಗ್ಗೆ ಕನ್ಸರ್ನ್ ಇದೆ, ನಾನು ಅಸ್ಪೃಶ್ಯತೆ ಹೋಗಲಾಡಬೇಕು ಅಂತ ಬಯಸ್ತೀನಿ, ನಾನು ನಿಮ್ಮ ವಿರೋಧಿ ಅಲ್ಲ ಅಂತ ಈಗ ಗಾಂಧಿಯವರು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಅವ್ರೇನು ಮಾಡಿದ್ರು? ಅವರು ಹರಿಜನ ಸೇವಕ ಸಂಘ ಅಂತ ಕಟ್ಟಿದ್ರು. ಕರೆಕ್ಟು? ಆಮೇಲೆ ಅವ್ರದ್ದು ಯಂಗ್ ಇಂಡಿಯಾ ಅಂತಕ್ಕಂಥ ಪತ್ರಿಕೆಗೆ ಹರಿಜನ ಅಂತ ಹೆಸರು ಚೇಂಜ್ ಮಾಡಿದ್ರು. ಕರೆಕ್ಟು? ಆಮೇಲೆ ಹರಿಜನ ಸೇವಕ ಸಂಘ ಅಂತ ಕಟ್ಟಿ ಅದು ಏನು ದೊಡ್ಡ ಕ್ರಾಂತಿ ಮಾಡಿದ್ರು ಅಂತ ನಿಮಗೆ ಬಾಬಾ ಸಾಹೇಬ್ರು 9th ವ್ಯಾಲಿ ಮೇಲೆ ಬರೆದವ್ರೆ. ಆಮೇಲೆ ಓದ್ಕೊಳ್ಳಿ ನೀವು, ಆಯ್ತಾ? ಅದು ಆಮೇಲೆ ಅವ್ರು ಏನು ಕ್ರಾಂತಿ ಮಾಡಿದ್ದಾರೆ ಅಂತ ನಿಮ್ಗೆ 9th ವ್ಯಾಲಿ ಮೇಲೆ ಇದೆ, ನೋಡ್ಕೊಳ್ಳಿ. ಆಮೇಲೆ ನಾನು ಅದನ್ನೆಲ್ಲ ಹೇಳಲ್ಲ, ಅದಕ್ಕೆ ಟೈಮು ಇಲ್ಲ ನಾನು, ಆಯ್ತಾ? ಸೊ ಇದನ್ನ ನಾನು ಯಾಕೆ ಹೇಳ್ದೆ ಅಂದ್ರೆ, ಗಾಂಧಿಯವರು ಅಸ್ಪೃಶ್ಯರ ಪರ ಅಂತ ಅನ್ನಿಸ್ಕೊಂಡಿದ್ದು ಯಾವಾಗ? ಸೊ ನಾನು ಅದನ್ನೇ ಹೇಳಿದ್ದು ನಿಮಗೆ. ಯಾವುದೇ ನೀವು ಎಲೈಟ್ ಕ್ಲಾಸ್ ಅಂತ ನೀವೇನು ಕರಿತೀವಿ, ಇವ್ರು ಎಲ್ಲರೂ ಯಾವಾಗ ಮಾನವೀಯತೆ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಇವ್ರು ಜಾಗೃತರಾದಾಗ. ಇವ್ರಿಗೆ ಮಾನವೀಯತೆ ಬಗ್ಗೆ ಮಾತೇ ಇಲ್ಲ, ಸಮಾನತೆ ಬಗ್ಗೆ ಮಾತೇ ಇಲ್ಲ. ಇವ್ರು ಜಾಗೃತರಾಗದೆ ಹೋದ್ರೆ ಅಂದರೆ ನೋಡಿ, ಜವಾಹರ್ಲಾಲ್ ನೆಹರು ಅವರು ಸಮಾಜವಾದಿಗಳು ಅಲ್ವಾ? ಸೋಷಲಿಸ್ಟ್, ಅವರು ಸಮಾಜವಾದಿಗಳು. ಅವರು ಮತ್ತು ಅವರ ಒಂದು ಪರಂಪರೆ, ಅವ್ರದ್ದು ಒಂದು ಟೀಮೇ ಇತ್ತು, ದೊಡ್ಡ ಟೀಮ್ ಇತ್ತು. ಅವರು ಸೋಷಲಿಸ್ಟ್ ಇದ್ರು. ಗಾಂಧಿಯವರು ಅಸ್ಪೃಶ್ಯರ ಪರ ಇದ್ರು. ಆಮೇಲೆ ಭಾರತದಲ್ಲಿ ಒಂದಷ್ಟು ಜನ ಬ್ರಾಹ್ಮಣರು ಕಮ್ಯುನಿಸ್ಟ್ ಚಳವಳಿಯಿಂದ ತಗೊಬಂದು ಪ್ರಾರಂಭ ಮಾಡಿದ್ರು. ಇದೆಲ್ಲ ಯಾವಾಗ ಆಗಿದ್ದು ಅಂದ್ರೆ, ಹಿಂದುಳಿದ ಜಾತಿಗಳು ಜಾಗೃತರಾದ ಮೇಲೆ, ಇವರೆಲ್ಲ ಜಾಗೃತ ಆದ ಮೇಲೆ ಅವರು ಕಮ್ಯುನಿಸ್ಟರಾದ್ರು, ಇವರು ಸಮಾಜವಾದಿ ಆದ್ರು, ಇವರು ಅಸ್ಪೃಶ್ಯರ ಪರ ಆದರು. ಎಲ್ಲ ಅಂತಿಮವಾಗಿ ಸಂವಿಧಾನದಲ್ಲಿ ಅವರೆಲ್ಲರ ಐಡಿಯಾಗಳು ಸೇರ್ಕೊಂಡು, ನೆಹರು ಐಡಿಯಾಗಳು ಸೇರ್ಕೊಂಡು, ಗಾಂಧಿಯವರ ಐಡಿಯಾಗಳು ಸೇರ್ಕೊಂಡು, ಬೇರೆಯವರೆಲ್ಲರ ಐಡಿಯಾಗಳು ಸೇರ್ಕೊಂಡು. ಅದೆಲ್ಲ ಯಾವಾಗ ಸಾಧ್ಯ ಇತ್ತು ಅಂದ್ರೆ, ಹಿಂದುಳಿದ ಜಾತಿಗಳು ಜಾಗೃತರಾದಾಗ. ಸೊ ಇಲ್ಲೊಂದು ಮೆಸೇಜ್ ಕೂಡ ಇದೆ, ಇಲ್ಲೊಂದು ಕಲಿಬೇಕಾಗಿರುವಂಥ ಮೆಸೇಜ್ ಕೂಡ ಇದೆ. ಸೊ ನನಗೆ ಏನು ಟಾಪಿಕ್ನ ನೀವು ಮಾತಾಡಕ್ಕೆ ಹೇಳಿದ್ದೀರಿ ಅಂದರೆ, ಸಂವಿಧಾನದ ಅಡಿಯಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ, ರಾಜಕೀಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಇದೆ. ಈಗ ನಿಮಗೆ ಇದಕ್ಕೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ, ರಾಜಕೀಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದಕ್ಕೆಲ್ಲ ನಿಮಗೆ ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳನ್ನ ನಾನು ಈಗ ಪುನಃ ಹೇಳವನ್ನೆಲ್ಲ ಇಷ್ಟಿಷ್ಟನೇ ಆರ್ಟಿಕಲ್ ಹಿಂಗೆಲ್ಲ ಇದೆ, ನಿಮಗೆ ಗೊತ್ತದೆಲ್ಲ ಅಲ್ವಾ? ನಿಮಗೆ ಗೊತ್ತು. ಸೊ ಎಲ್ಲ ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತದೆ 14ನೇ ಆರ್ಟಿಕಲ್. 15ರಲ್ಲಿ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ, 15(4)ರಲ್ಲಿ, 16(4)ರಲ್ಲಿ ಉದ್ಯೋಗದ ಮೀಸಲಾತಿಯನ್ನು ಕೊಡಲಾಗಿದೆ. ಕರೆಕ್ಟು? 17 ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಲಾಗಿದೆ. ಸೊ ನೀವು ಹಿಂಗೆ ತಗೊಳ್ಳಿ, ರಾಜ್ಯ ನಿರ್ದೇಶಕ ತತ್ವಗಳು ತಗೊಳ್ಳಿ. ಆ ಉದ್ಯೋಗ ಆಗ್ಬೋದು, ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆ ಆಗ್ಬೋದು, ಖಾದಿ ಮತ್ತು ಗ್ರಾಮೋದ್ಯೋಗ ಆಗಿರ್ಬೋದು, ಅಥವಾ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆಗಿರ್ಬೋದು, ಅಥವಾ ನಿಮಗೆ ಹಸುಗಳ ರಕ್ಷಣೆ ಇತ್ಯಾದಿ ವಿಷಯ ಆಗಿರ್ಬೋದು, ಏಕರೂಪ
ನಾಗರಿಕ ಸಂಹಿತೆ ಆಗಿದೆ, ಇದೆಲ್ಲ ನೀವು ನೋಡ್ಕೊಳ್ಳಿ ಅದನ್ನೆಲ್ಲ. ಸೊ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವುಗಳನ್ನು ರೂಪಿಸುವ ಹಿನ್ನೆಲೆಯಲ್ಲಿ ಎಷ್ಟು ಜನರ ಕಾಂಟ್ರಿಬ್ಯೂಷನ್ ಇದೆ ಭಾರತದಲ್ಲಿ ಅಂತ ಭಗವಾನ್ ಬುದ್ಧರಿಂದ ಹಿಡಿದು ಅಂತ. ಸೊ ನಿಮಗೆ ಬಾಬಾ ಸಾಹೇಬರು ಅಂದಾಗಲೇ, ಬಾಬಾ ಸಾಹೇಬ್ರು ಅಂದರೆ ಬುದ್ಧರ ಪ್ರತಿನಿಧಿ, ಅವರು ಕಬೀರರ ಪ್ರತಿನಿಧಿ, ಜ್ಯೋತಿಬಾ ಫುಲೆಯವರ ಪ್ರತಿನಿಧಿ ಅಂತಾನೆ ಸಿಂಪಲ್ ಅದರ ಅರ್ಥ ಅಂತ. ಅವರಿದ್ದಾರೆ ಅಂದರೆ ಅವರೆಲ್ಲರೂ ಇದ್ದಾರೆ ಅಂತಾನೆ ಅದರ ಅರ್ಥ. ಸೊ ಹೀಗೆ ನಾವು ನೋಡ್ಬೋದು ಬಾಬಾ ಸಾಹೇಬ್ ಭಾರತದ ಸಂವಿಧಾನವನ್ನು ಈ ಥರ ನೋಡ್ಬೋದು. ಸೊ ಈಗ ಮುಖ್ಯವಾಗಿ ಕನ್ಕ್ಲೂಡ್ ಮಾಡಕ್ಕೆ ಮೊದಲೇ ನಾನು ತಮಗೆ ಹೇಳುವಂಥ 1-2-3 ವಿಷಯಗಳೇನಂತಂದರೆ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಅಂತೆಲ್ಲ ಹೇಳಿದಿರಲ್ಲ, ಆ ಕಾರಣಕ್ಕೋಸ್ಕರ ನಾನು 1-2-3 ಪಾಯಿಂಟನ್ನು ಫೋಕಸ್ ಮಾಡ್ತೀನಿ. ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೊನೆಯ ದಿವಸ ಒಂದು ಸ್ಪೀಚ್ ಮಾಡಿದ್ದಾರೆ, ದೊಡ್ಡ ಸ್ಪೀಚ್. ನೀವು ಅದನ್ನು ಓದಿದ್ದೀರಾ? ಎಲ್ಲರೂ ಓದಿದ್ದೀರಾ? ನೋಡಿ, ನಮ್ಮ ಭಾರತದ ಸಂವಿಧಾನ ಪುಸ್ತಕದಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಏನು ಹೇಳಿದ್ದಾರೆ, ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಒಂದು ಚಾಪ್ಟರ್ ಹೇಳಿದಾರಾ? ಅದು ಬೇಡವ ವಿದ್ಯಾರ್ಥಿಗಳಿಗೆ? ನೋಡ್ರಿ, ಏನೆಲ್ಲ ಸೇರಿಸಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಸಂವಿಧಾನದಲ್ಲಿ ಏನೆಲ್ಲ ಸೇರಿಸಿಲ್ಲ, ಭಾರತದ ರಾಜಕೀಯ ಮತ್ತು ಸಂವಿಧಾನ ಪುಸ್ತಕ ಏನೆಲ್ಲ ಸೇರಿಸಬೇಕಾಗಿತ್ತು, ಏನೆಲ್ಲ ಸೇರಿಸಿಲ್ಲ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೆಲ್ಲ ಲ್ಯಾಕ್ ಇದೆ ಇದೆಲ್ಲ. ಇದೆಲ್ಲ ಯಾಕೆ ಲ್ಯಾಕ್ ಇದೆ ಅಂದರೆ ನಾವೆಲ್ಲ ದಡ್ಸಿಕಾಮಣಿಗಳಾಗಿರೋದ್ರಿಂದ ಅಷ್ಟೇ, ಇನ್ನೇನು ಬೇರೆ ಕಾರಣ ಅಲ್ಲ. ನೀವು ಬುದ್ಧಿವಂತರಾಗಿದ್ರೆ ನೀವು ಬೆನ್ನತ್ತಿದ್ರಿ ಅಲ್ವಾ, ಅಥವಾ ನೀವೇ ಪಾಲಿಸಿ ಮೇಕಿಂಗ್ ಬಾಡಿಗೆ ಬರ್ತಾ ಇದ್ರಿ, ನೀವು ಸೇರಿಸ್ತಾ ಇದ್ರಿ. ನೀವು ದಡ್ಸಿಕಾಮಣಿಗಳಾದರೆ, ಬೆನ್ನತ್ತವ್ರಿಲ್ಲ, ಪಾಲಿಸಿ ಮೇಕಿಂಗ್ ಬಾಡಿಗೆ ಬರೋರಿಲ್ಲ, ಇದನ್ನೆಲ್ಲ ಸೇರಿಸೋರು ಇಲ್ಲ. ಹಿಂಗಾಗಿದೆ. ಆಯ್ತಾ? ನೋಡಿ, ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಮಾತಾಡಿದಂಥ ಸ್ಪೀಚ್ ಇದೆಯಲ್ಲ, ಬಾಬಾ ಸಾಹೇಬ್ರ ಸ್ಪೀಚ್ ಇದೆಯಲ್ಲ, ಅಲ್ಲಿ ಅವರು ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ ನಿಮಗೆ ಹೇಳ್ಬಿಡ್ತೀನಿ. ಅದು ಹೇಳಿ ಅಭ್ಯಾಸ ಇದೆ, ಹಂಗೂ ಹೇಳ್ಬೋದು. ನಾವು ಇನ್ನು ಮುಂದಕ್ಕೆ ಒಂದು ವೈರುಧ್ಯಮಯವಾದಂತಹ ಒಂದು ಭಾರತವನ್ನು ಪ್ರವೇಶ ಮಾಡ್ತೀವಿ ಅಂತ ಹೇಳ್ತಾರೆ. ಕಾಂಟ್ರಾಡಿಕ್ಟರಿ ಲೈಫ್ ಅಂತ, ವೈರುಧ್ಯಮಯವಾದಂಥ ಜೀವನ ಅಂತ. ವೈರುಧ್ಯಮಯವಾದ ಜೀವನ ಅಂದ್ರೆ ಏನು ಬಾಬಾ ಸಾಹೇಬ್ರ ಪ್ರಕಾರ? ಸೊ ಇನ್ನು ಮುಂದಕ್ಕೆ ಭಾರತೀಯರು ರಾಜಕೀಯ ಸಮಾನತೆಯನ್ನು ಪಡೆಯಲಿದ್ದಾರೆ. ರಾಜಕೀಯ ಸಮಾನತೆ ಅಂದರೆ ನಿಮಗೆ ಗೊತ್ತು, 1 man is equal to 1 vote, 1 vote is equal to 1 value. ದಿಸ್ ಇಸ್ ಕಾಲ್ಡ್ ಪೊಲಿಟಿಕಲ್ ಈಕ್ವಾಲಿಟಿ. ಇದು ನಮಗಿನ ಮೇಲೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಬಟ್ ಸೋಷಿಯಲಿ ಮತ್ತು ಎಕನಾಮಿಕಲಿ 1 man is equal to 1 value ಅಂತಕ್ಕಂಥ ಮೌಲ್ಯ ಅಥವಾ ಅಂತ ಸಿಸ್ಟಮ್ ಬರುತ್ತಾ? ನಾಳೆಯಿಂದನೇ ಬರುತ್ತಾ? ಇಲ್ಲ ಅಂತ ಅಂತಾರೆ ಬಾಬಾ ಸಾಹೇಬ್. ಹಂಗೆ ಬರಲ್ಲ. ನಾವು ರಾಜಕೀಯವಾಗಿ ಎಲ್ಲರೂ ಸಮಾನರು, ಬಟ್ ಸಾಮಾಜಿಕವಾಗಿ ಎಲ್ಲರೂ ಸಮಾನರಲ್ಲ, ಆರ್ಥಿಕವಾಗಿ ಎಲ್ಲರೂ ಸಮಾನರಲ್ಲ. ಇದನ್ನೇ ಅವರು ವೈರುಧ್ಯ ಅಂತ ಹೇಳೋದು, ಇದನ್ನೇ ಕಾಂಟ್ರಾಡಿಕ್ಟರಿ ಲೈಫ್ ಅಂತ ಹೇಳೋದವರು. ಈ ವೈರುಧ್ಯದ ಜೊತೆಗೆ ಭಾರತ ಎಷ್ಟು ದಿನ ಸಾಗುತ್ತೆ, ಎಷ್ಟು ದಿನ ಮುಂದುವರಿಬೋದು? ಆಗಲ್ಲ ಅಂತಾರವರು. ಆಗಲ್ಲ. ಈ ವೈರುಧ್ಯವನ್ನ ಎಷ್ಟು ಅರ್ಲಿಯೆಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಇದನ್ನು ಹೋಗ್ಲಾಡಿಸ್ಬೇಕು. ಅದಕ್ಕೆ ಸರ್ಕಾರಗಳು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ 1 man is equal to 1 value ಅಂತಕ್ಕಂಥ ಸಿಸ್ಟಮ್ ಹೆಂಗಿದೆ ರಾಜಕೀಯದಲ್ಲಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಕೂಡ ಹಂಗೆ ಬರಬೇಕು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಪಾಲಿಸಿಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೊಂದು 20 ವರ್ಷ ಸಾಕಾಗ್ಬೋದು ಅಂತ ಹೇಳ್ತಾರೆ ಅವರು. ಆದರೆ 75 ವರ್ಷ ಆಗಿದೆಯಲ್ಲ, ನಾವು 1 man is equal to 1 value ಅನ್ನೋ ಒಂದು ಸಿಸ್ಟಮ್ ಸಾಮಾಜಿಕವಾಗಿ ಬಂದಿದೆಯಾ, ಆರ್ಥಿಕವಾಗಿ ಬಂದಿದೆಯಾ, ಹೋಗ್ಲಿಕ್ಕೆ ಕಡಿಮೆ ಆದರೂ ಆಗಿದೆಯಾ? ನೀವು ಅಬ್ಸರ್ವ್ ಮಾಡಿ ಅಂತ. ಸೊ ಆ ಗ್ಯಾಪ್ನ ಜಾಸ್ತಿ ಆಗೋ ಥರನೇ ಇದೆ ಪಾಲಿಸಿಗಳು. ಈಗಂತೂ ಸೆಂಟ್ರಲ್ ಗೌರ್ಮೆಂಟು ಜನರನ್ನ ಹೀರ್ತಾ ಇದ್ದಾರೆ. ಹಂಗನೆ ಹೀರಿ ಎಷ್ಟು ಒಂದು 25 ಮನೆಗಳನ್ನ ತುಂಬ ಚೆನ್ನಾಗಿ ಮಜಬೂತಾಗಿ ಸಾಕ್ತಾ ಇದ್ದಾರೆ. ಒಂದು 25 ಮನೆಗಳನ್ನ ಇಂಡಸ್ಟ್ರಿ ಓನರ್ಸ್ ಅನ್ನು ಹೀರಿ ಎಲ್ಲರನ್ನ. ನೀವು ಎಲ್ಲ ದೇಶದಲ್ಲಿ ನೋಡ್ಕೊಬಂದು, ನೀವು ಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಇರ್ತದೆ, ಬಟ್ ನಮ್ಮ ದೇಶದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಜಾಸ್ತಿ ಇದೆ ಅಲ್ವಾ? ನೀವೆಲ್ಲ ಎಕನಾಮಿಕ್ಸ್ ಅಲ್ಲಿ ಪಾಠ ಕೇಳಿದಿರಲ್ವಾ? ನಮ್ಮ ಸಂವಿಧಾನ ಹೇಳ್ತದೆ ನಿಮಗೆ ಉಳ್ಳವರ ಮೇಲೆ ಹೆಚ್ಚು ತೆರಿಗೆಯನ್ನು ಹಾಕಿ ಆ ತೆರಿಗೆಯ ಹಣದಿಂದ ಇವರ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ನ ಅಭಿವೃದ್ಧಿಪಡಿಸಬೇಕು ಅಂತ ಇರೋದು ಸಂವಿಧಾನದ ಆಶಯ ಅಂತ ಅಲ್ವೇ? ಬಟ್ ಹಂಗಿಲ್ವಲ್ಲ ಇವಾಗ. ಹಂಗಿಲ್ಲ ನೋಡಿ, ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಶ್ರೀಮಂತರು ಕೊಡೋ ತೆರಿಗೆ ಪ್ರಮಾಣ ಕಡಿಮೆ ಇದೆ, ಬಡವರು ಕೊಡೋ ತೆರಿಗೆ ಪ್ರಮಾಣ ಜಾಸ್ತಿ. ಇಂಡೈರೆಕ್ಟ್ ಟ್ಯಾಕ್ಸ್
ಆಮೇಲೆ ನಿಮ್ಗೆ ಗೊತ್ತು, ಭಾರತದಲ್ಲಿ ಹೆಚ್ಚು ಕಡಿಮೆ 80-90% ಜನ ಬಡವರು ಮಧ್ಯಮ ವರ್ಗದವ್ರು ಇರೋದು. ಇವರೇ ಜಾಸ್ತಿ ಪರ್ಚೇಸ್ ಮಾಡೋದು ಇವರೇ, ಕೊಂಡ್ಕೊಳ್ಳೋರು ಇವರೇ ಅಲ್ವಾ. ಪ್ರತಿಯೊಂದನ್ನು ಕೊಂಡ್ಕೋತಾರೆ. ಕೊಂಡ್ಕೊಳ್ಳೋವಾಗಲೆಲ್ಲ ಇವರು ತೆರಿಗೆ ಕಟ್ತಾ ಹೋಗ್ತಾರೆ. ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನ ಕಡಿಮೆ ಮಾಡುವ ಬದಲು ಹೆಚ್ಚು ಮಾಡುವಂತಹ ಆರ್ಥಿಕ ನೀತಿಗಳು ಭಾರತದಲ್ಲಿ ಚಾಲ್ತಿಯಲ್ಲಿವೆ. ಇದು ನಿಮಗೆ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಅಂಶಗಳು. ಈಗ ನಾನು 1ನೇ ಕ್ಲಾಸಿಂದ PhD ಓದೋವರೆಗೆ ನಮ್ಮಪ್ಪ ನನಗೆ 25,000 ರೂಪಾಯಿನೂ ಖರ್ಚು ಮಾಡಿಲ್ಲ. ನಾನೇ ನಿಮಗೆ ಬೇಕಾದಷ್ಟು ಸ್ಕಾಲರ್ಶಿಪ್ ತಗೊಂಡಿದ್ದೀನಿ, ವಾಪಸ್ ಸರ್ಕಾರದಿಂದನೇ ತುಂಬ ತಗೊಂಡಿದ್ದೀನಿ ಸ್ಕಾಲರ್ಶಿಪ್. ಆಯ್ತಾ? ನಮ್ಗೆ ನೋಡಿ, ನಮ್ಗೆ ಒಳ್ಳೆ ಕ್ವಾಲಿಟಿ ಶಿಕ್ಷಣ ಸಿಕ್ತು, ಗೌರ್ಮೆಂಟ್ ಸ್ಕೂಲಲ್ಲಿ ಸಿಕ್ತು, ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ತು. ಈಗಿನ ವಿದ್ಯಾರ್ಥಿಗಳಿಗೆ 2 ವರ್ಷ PUC ಮಾಡಿಸ್ಬೇಕಾದ್ರೆ, 2 ವರ್ಷ PUC ಮಾಡಬೇಕಾದ್ರೆ, PCMB ಓದಬೇಕಾದ್ರೆ, ಹುಡುಗ PCMB ಓದಬೇಕಾದ್ರೆ ನೀಟ್ಗೂ ಪ್ರಿಪೇರ್ ಆಗಬೇಕಾ, ಅಥವಾ JEE ಪ್ರಿಪೇರ್ ಆಗಬೇಕಾ, ಅಥವಾ CET ಪ್ರಿಪೇರ್ ಆಗಬೇಕಾ? ಹಂಗೆ ಪ್ರಿಪೇರ್ ಆಗದೆ ಇದ್ರೆ ಅವನು ದೊಡ್ಡ ಪೋಸ್ಟ್ಗೆ ಹೋಗೋಕ್ಕೆ ಆಗಲ್ಲ. ಸುಮ್ಮನೆ BSc BCom BA ಮಾಡ್ಕೊಂಡು ನಿಂತಿರ್ಬೇಕಾಗತ್ತೆ ಅಷ್ಟೇ. ಆ ಎಂಟ್ರೆನ್ಸ್ಗಳಿಗೆ ಓದಬೇಕು ಅಂದರೆ ಅದಕ್ಕೆ ಕೋಚಿಂಗ್ ಬೇಕಾ ಅಂದಮೇಲೆ PUC ಒಬ್ಬ ವಿದ್ಯಾರ್ಥಿ ಸೈನ್ಸ್ ಓದ್ತಾನೆ ಅಂತ ಅಂದರೆ ನಿಮ್ಗೆ 2 ವರ್ಷಕ್ಕೆ ಅವ್ರಿಗೆ ಹೆಚ್ಚು ಕಡಿಮೆ 8ರಿಂದ 10 ಲಕ್ಷ ಖರ್ಚಾಗುತ್ತೆ. 2 ವರ್ಷಕ್ಕೆ ಖರ್ಚಾಗುತ್ತೆ. ನೀವು ಎಷ್ಟು ಜನ ಅದನ್ನ ಅಫೋರ್ಡ್ ಮಾಡೋಕ್ಕಾಗುತ್ತೆ? ಎಷ್ಟು ಜನ ಓದಿಸೋಕ್ಕಾಗುತ್ತೆ? ನೋಡಿ, ಇಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳಿಬಿಟ್ಟು ಭಾರತೀಯರೆಲ್ಲರೂ ಎನ್ಲೈಟನ್ ಆಗಬೇಕು, ಭಾರತೀಯರೆಲ್ಲರೂ ವಿಮೋಚನೆ ಆಗಬೇಕು, ಭಾರತೀಯರೆಲ್ಲರೂ ಶಿಕ್ಷಿತರಾಗಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ ಶಿಕ್ಷಣವನ್ನು ಸಿಗದೇ ಇರುವಂಗೆ ಅಥವಾ ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂಗೆ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಿರೋದಿದೆಯಲ್ಲ, ಅದು ಎಷ್ಟು ಸಂವಿಧಾನಕ್ಕೆ ವಿರುದ್ಧವಾಗಿದೆ ನೋಡಿ. ಆಯ್ತಾ? ಕರೆಕ್ಟ್ ಅಲ್ವಾ? ಸೊ ನಮ್ಮ ದೇಶವನ್ನ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ಅಂತ ನಾವು ಕರಿತೀವಿ ಅಲ್ವಾ. ಪ್ರಜಾಪ್ರಭುತ್ವ ಬಂತು ಅಂತ ಕರಿತೀವಿ. ಸೊ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಸೇರಿದಂತಹ ಇನ್ಸ್ಟಿಟ್ಯೂಷನ್ಸು ಟಾಪ್ ಮೋಸ್ಟಲ್ಲಿ ಇರಬೇಕು. ಕರೆಕ್ಟು? ಪ್ರಜೆಗಳಿಗೆ ಸೇರಿದಂಥ ಇನ್ಸ್ಟಿಟ್ಯೂಷನ್ ಟಾಪ್ ಮೋಸ್ಟ್. ಪ್ರಜೆಗಳಿಗೆ ಸೇರಿದ ಇನ್ಸ್ಟಿಟ್ಯೂಷನ್ ಅಂದರೆ ಗೌರ್ಮೆಂಟ್ ಕಾಲೇಜಸ್, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂತ, ಗೌರ್ಮೆಂಟ್ ಸ್ಕೂಲ್ಸ್ ಅಂತ, ಅದು ಪ್ರಜೆಗಳದು ಅಲ್ವಾ. ಬಟ್ ಭಾರತದಲ್ಲಿ ಹಂಗಿದೆಯಾ ನೋಡಿ? ಪ್ರಜೆಗಳಿಗೆ ಸೇರಿದಂಥ ಇನ್ಸ್ಟಿಟ್ಯೂಷನ್ಸು ದಿನೇ 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 ನಶಿಸ್ತಾ ಇದ್ದಾವೆ. ಖಾಸಗಿಯವರ ಸಂಸ್ಥೆಗಳು ದಿನೇ 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 ವಿಜೃಂಭಿಸ್ತಾ ಇದ್ದಾವೆ. ಇದು ಡೆಮಾಕ್ರಸಿಯ ಅಣಕ ಅಥವಾ ಡೆಮಾಕ್ರಸಿಯ ಕೊಲೆ ಅಥವಾ ಡೆಮಾಕ್ರಸಿಯ ಸಾವು. ಇದು ಖಂಡಿತವಾಗ್ಲೂ ಅಲ್ವಾ? ನಿಜ ತಾನೆ ಅಂತ. ಎಷ್ಟು ವ್ಯವಸ್ಥಿತವಾಗಿ ಸೊ ಸಂವಿಧಾನದಲ್ಲಿ 15(4) ಶಿಕ್ಷಣದ ಮೀಸಲಾತಿ ಹೇಳಲಾಗಿದೆ, 16(4) ಉದ್ಯೋಗದ ಮೀಸಲಾತಿನ ಹೇಳಲಾಗಿದೆ, 330, 332 ರಾಜಕೀಯ ಮೀಸಲಾತಿನ ಹೇಳಲಾಗಿದೆ. ಯಾರಿಗೆ ಅಂದರೆ SC ST OBCಗಳಿಗೆ. ಇದು SC ST OBCಗಳಿಗಿದೆ, ರಾಜಕೀಯ ಮೀಸಲಾತಿ SC STಗಳಿಗಿದೆ. ಕೇಳಿ, 15(4) ಮತ್ತು 16(4) ಅವು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಬರ್ತವೆ, ಮೂಲಭೂತ ಹಕ್ಕುಗಳ ಗುಂಪಲ್ಲಿ ಬರ್ತವೆ. ಅದನ್ನು ಚೇಂಜ್ ಮಾಡಕ್ ಬರಲ್ಲ. ಆಯ್ತೆ? ಈ 330, 332 ಈ ರಾಜಕೀಯ ಮೀಸಲಾತಿ ಇದೆಯಲ್ಲ, ಅದೇನು ಫಂಡಮೆಂಟಲ್ ರೈಟ್ ಏನಲ್ಲ. ಅದು ಇಲ್ಲಿ ಕೇಳಿಸ್ಕೊಳ್ಳಿ, ನಿಮಗೆ ಮೀಸಲಾತಿ 10 ವರ್ಷ ಇರಬೇಕು, 10 ವರ್ಷ ಇರಬೇಕು ಅಂತ ಇತ್ತು ಅಂತ ನೀವು ಮಾತಾಡ್ತಿರೋದು ಕೇಳಿದಿರಲ್ವಾ? ಅದು ಯಾವುದು ಅಂದರೆ ರಾಜಕೀಯ ಮೀಸಲಾತಿ 10 ವರ್ಷ ಇರಬೇಕು ಅಂದೆ. ಬಟ್ ಈ ಎಜುಕೇಶನ್ ಇರತಕ್ಕಂಥ ಮೀಸಲಾತಿ ಮತ್ತು ಶಿಕ್ಷಣದ ರಾಜಕೀಯ ಉದ್ಯೋಗದಲ್ಲಿರೋ ಮೀಸಲಾತಿ 15(4), 16 ಇದಕ್ಕೆ ಕಾಲಮಿತಿ ಇಲ್ಲ. ಇದು ಎಲ್ಲಿವರೆಗಾದರೂ ಇರ್ಬೋದು. ಯಾಕೆ ಅಂದರೆ ಮೀಸಲಾತಿ ಅನ್ನೋದೊಂದು ರೆಪ್ರೆಸೆಂಟೇಷನ್ ಅಂದರೆ ಪ್ರಾತಿನಿಧ್ಯ. ಅಂದರೆ ಒಂದು ಸಿಸ್ಟಮಲ್ಲಿ ಎಲ್ಲ ವರ್ಗದವರು ಕೂಡ ಅವರವರ ಪಾಲನ್ನು ಪಡಿಬೇಕು ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಅದು ಬಂದಿರೋದ್ರಿಂದ ಅದಕ್ಕೆ ಕಾಲಮಿತಿ ಇಲ್ಲ. ಬಟ್ ರಾಜಕೀಯ ಮೀಸಲಾತಿಗೆ ಮಾತ್ರ ಅದಕ್ಕೆ ಕಾಲಮಿತಿಯನ್ನು ನಿಗದಿ ಮಾಡಲಾಗಿತ್ತು. ಬಟ್ ನೀವು ನೋಡಿ ಬೇಕಾದರೆ ಏನಾಗಿದೆ ಅಂತ ಸ್ವಲ್ಪ ನೋಡಿ. ಭಾರತದಾದ್ಯಂತ ದಲಿತರು ಅಥವಾ ಯಾವುದೇ ಶೆಡ್ಯೂಲ್ ಕಾಸ್ಟ್ ಆರ್ಗನೈಸೇಷನ್ಸು ನಮಗೆ ರಾಜಕೀಯ ಮೀಸಲಾತಿನ ಮುಂದುವರಿಸಿ ಅಂತ ಒಂದು ದಿವಸನೂ ಹೋರಾಟ ಮಾಡಿಲ್ಲ, ಅವರು ಒಂದು ದಿವಸನೂ ಸ್ಟ್ರೈಕ್ ಮಾಡಿಲ್ಲ. ಆದರೆ ಪ್ರತಿ ಸರ್ಕಾರಗಳು ಕೂಡ ರಾಜಕೀಯ ಮೀಸಲಾತಿಯನ್ನು ಪ್ರತಿ 10 ವರ್ಷವೊಮ್ಮೆ ಅವರೇ ನವೀಕರಣ ಮಾಡಿಕೊಂಡು ಮುಂದುವರಿಸ್ತಾ ಬಂದಿದ್ದಾರೆ.
ಅವ್ರು ಎಂದು ಎಲ್ಲೂ ಕೇಳಿಲ್ಲ, ಇಡೀ ದೇಶದಾದ್ಯಂತ ಯಾರೂ ಹೋರಾಟ ಮಾಡಿಲ್ಲ. ಬಟ್ ಶಿಕ್ಷಣದ ಮೀಸಲಾತಿಗಾಗಿ, ಉದ್ಯೋಗದ ಮೀಸಲಾತಿಗಾಗಿ ಇವರು ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ. ತುಂಬ ಎಫರ್ಟ್ ಹಾಕಿ ಓದ್ತಾ ಇದ್ದಾರೆ ಇದು ಪಡ್ಕೋಬೇಕು ಅಂತ. ಆದರೆ ಅವುಗಳು ಸಿಗದಂತೆ ಮಾಡಲು ನಿಮಗೆ ಕಾನೂನುಗಳನ್ನು ಮಾಡಲಾಗಿದೆ. ಅವುಗಳು ಸಿಗದಂತೆ ಮಾಡಲು ಅಂದರೆ ಹೆಂಗೆ? ಪ್ರೈವೇಟೈಸೇಷನ್ ನಿಮಗೆ ಗೊತ್ತಿದೆ. ಸೊ ರಿಸರ್ವೇಷನ್ಗೆ ಟಚ್ ಮಾಡಿದ್ರೆ ನೀವೆಲ್ಲ ಬೇಜಾರು ಮಾಡ್ಕೋತೀರಾ, ಬೀದಿಗಿಳಿತೀರಾ. ಅದಕ್ಕೆ ರಿಸರ್ವೇಷನ್ನ ಟಚ್ ಮಾಡಿಲ್ಲ, ಅದು ಹಂಗೆ ಇದೆ. ಆದರೆ ಆ ರಿಸರ್ವೇಷನ್ ಅಪ್ಲೈ ಆಗುವಂಥ ಸೆಕ್ಟರನ್ನೇ ಸೈಲೆಂಟಾಗಿ ಖಾಸಗಿ ಮಾಡೋದು, ಇದು ರಂಗೋಲ ಕೆಳಗೆ ನುಗ್ಗುವಂಥ ಕೆಲಸ ಇದೆ. ರಂಗೋಲ ಕೆಳಗೆ ನುಗ್ಗೋದಂದ್ರೆ ಗೊತ್ತಾಗುತ್ತಾ? ಎಂಥ ಮಾಸ್ಟರ್ ಪ್ಲಾನ್ ಇದು, ಎಂಥ ಮಾಸ್ಟರ್ ಪ್ಲಾನ್ ಅಲ್ವಾ? ನಿಜ ತಾನೇ ಅಂತ ನೋಡಿ. ಇದು ಶುರುವಾಗಿದ್ದು 1991-92 ಅಂತ ರೀ. ನೋಡ್ರಿ ಹೆಂಗಿದೆ. ನಾವು ಸಂವಿಧಾನ ಬರ್ಕೊಂಡಿದ್ದು ಯಾತಕ್ಕೆ? ನಾವು ಸ್ವಾತಂತ್ರ್ಯ ಪಡ್ಕೊಂಡಿದ್ದು ಯಾತಕ್ಕೆ? ನಮ್ಮನ್ನು ನಾವು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ತಾನೇ. ನಮ್ಮನ್ನು ನಾವು ಅಭಿವೃದ್ಧಿ ಪಡಿಸ್ಕೋಬೇಕು. ಬ್ರಿಟಿಷರು ಎಲ್ಲ ಹಾಳು ಮಾಡಿಬಿಟ್ಟು ಹೊಟ್ಟೋದ್ರು, ನಾವು ಅಭಿವೃದ್ಧಿ ಮಾಡಿಬಿಟ್ರೆ, ನಾವು ಆಳ್ವಿಕೆ ಮಾಡಿದ್ರೆ ಎಲ್ಲ ಚೆನ್ನಾಗಿ ಮಾಡಿಬಿಡ್ಬೋದು ಅಂತ ತಾನೇ ನೀವು ಇಷ್ಟೆಲ್ಲ ಉಲ್ಟಾ ಪಟ್ಟ ನಿಂತ್ಕೊಂಡೆಲ್ಲ ಹೋರಾಟ ಮಾಡಿದ್ದು, ಎಲ್ಲ ತಗೊಂಡಿದ್ದಕ್ಕೆ ಅಂತ. ಬಟ್ ನೀವು ಸಂವಿಧಾನ ಲೀಗಲ್ ಆಗಿ ಕೊಟ್ಟಿರ್ತಕ್ಕಂಥ ಉದ್ಯೋಗದ ಮೀಸಲಾತಿಯನ್ನು, ಶಿಕ್ಷಣದ ಮೀಸಲಾತಿಯನ್ನು ಇಷ್ಟು ವ್ಯವಸ್ಥಿತವಾಗಿ ಆಳುವಂಥ ಸರ್ಕಾರಗಳು ಇಂಡೈರೆಕ್ಟಾಗಿ ಕೊಲ್ಲೋದಿದೆಯಲ್ಲ, ಇದು ಎಂಥ ಅನ್ಯಾಯ ಅಂತ. ಎಷ್ಟು ವ್ಯವಸ್ಥಿತವಾಗಿ ಕೊಲ್ಲೋದು ಅಂತ, ಸದ್ದೇ ಇಲ್ದಂಗೆ ಕೊಂದಾಕ್ಬಿಡೋದು ಅಂತ, ಸದ್ದೇ ಇಲ್ದಂಗೆ ಕೊಂದಾಕೋದಂತ. ಅದೊಂದು ಕರಾಳ ಅಧ್ಯಾಯ, ಅದೊಂದು ಭಯಾನಕವಾದಂಥ, ಅದು ಎಷ್ಟು ಲಕ್ಷ ಉದ್ಯೋಗಗಳನ್ನ ನಾಶಪಡಿಸಲಾಗಿದೆ, ಎಷ್ಟು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಚೆನ್ನಾಗಿರುವಂಥವನ್ನ ಕತ್ತಿಸಿಗೆ ಸಾಯಿಸಲಾಗಿದೆ. ಆ BSNL ಎಷ್ಟು ಚೆನ್ನಾಗಿ ನಡೀತಾ ಇತ್ತು, ಅದನ್ನು ರಾಜಾರೋಷವಾಗಿ ಕೊಂದಾಕಿದ್ರು, ಅದನ್ನು ರಾಜಾರೋಷವಾಗಿ ಕೊಂದಾಕಿದ್ರು. ಅಂಥದ್ದೆಷ್ಟೋ ಅಂತ. ಸೊ ಅಂದರೆ ಒಟ್ಟಾರೆ ನನ್ನ ಮಾತನ್ನು ನಾನು ಕನ್ಕ್ಲೂಡ್ ಮಾಡಿ, ಟೈಮ್ ಆಗೋಗಿದೆ. ಕನ್ಕ್ಲೂಡ್ ಮಾಡೋದಾದರೆ 1 ಗಂಟೆ ಆಗಿ ಹೋಯ್ತು. ಕನ್ಕ್ಲೂಡ್ ಮಾಡೋದಾದರೆ, ಸೊ ಭಾರತದಲ್ಲಿ ಒಂದು ಕ್ರಾಂತಿ, ಇನ್ನೊಂದು ಪ್ರತಿಕ್ರಾಂತಿ ನಡೆದಿದೆ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಒಂದು ರೆವಲ್ಯೂಷನ್ನು, ಇನ್ನೊಂದು ಕೌಂಟರ್ ರೆವಲ್ಯೂಷನ್. ರೆವಲ್ಯೂಷನ್ ಮಾಡಿರೋರು ಯಾರು? ಶೋಷಿತ ಸಮಾಜ, ಸೊ ಮೂಲ ನಿವಾಸಿಗಳಂತ ಅಂದ್ಕೊಳ್ಳಿ. ರೆವಲ್ಯೂಷನ್ ಮಾಡಿರೋರೆಲ್ಲ ಇಲ್ಲಿನ ಇಂಡಿಜಿನಿಯಸ್ ಪೀಪಲ್. ಒಂದು ಅದು ಕೌಂಟರ್ ರೆವಲ್ಯೂಷನ್ ಮಾಡಿರೋ ಎಲ್ಲರೂ ಯಾರು ಅಂದರೆ ನಿಮಗೆ ನಕಾರಾತ್ಮಕವಾದಂಥ ಶಕ್ತಿಗಳು ಅಂತಾದ್ರೂ ಕರೀರಿ, ಅಥವಾ ಅವನ್ನ ಪ್ರತಿಗಾಮಿಗಳಂತಾದ್ರೂ ಕರೀರಿ, ಅಥವಾ ನೀವು ಏನಾದರೂ ಬಲಪಂಥೀರು ಅಂತಾದ್ರೂ ಕರೀರಿ, ಅಥವಾ ನೀವು ಯಾವ ಹೆಸರಿಂದ ಆದರೂ ಕರೀರಿ, ಅವರು ಕೌಂಟರ್ ರೆವಲ್ಯೂಷನ್ ಮಾಡಿದ್ದಾರೆ. ನೋಡಿ, ಸಂವಿಧಾನದೊಂದು ರೆವಲ್ಯೂಷನ್ನು, ಅದನ್ನು ಸೈಲೆಂಟಾಗಿ ಕೊಂದಾಕ್ತಕ್ಕಂಥದ್ದು ಕೌಂಟರ್ ರೆವಲ್ಯೂಷನ್ ಅಂತ. ಬಾಬಾ ಸಾಹೇಬ್ರು ಹಿಸ್ಟ್ರಿಯಲ್ಲಿ ಹೇಳ್ತಾರೆ, ಬುದ್ಧಿಸಮ್ ಅನ್ನೋದು ರೆವಲ್ಯೂಷನ್ ಅಂತ, ಅದನ್ನ ಕೊಂದಾಕಕ್ಕೆ ಬ್ರಾಹ್ಮಣಿಸಮ್ ಅನ್ನೋದು ಬಂತು ಅಂತ. ರೆವಲ್ಯೂಷನ್, ಕೌಂಟರ್ ರೆವಲ್ಯೂಷನ್ ಅಂತ. ಸೊ ಹೀಗಿದೆ ಸ್ನೇಹಿತರೆ. ಇನ್ನೂ ಹೇಳಿದ್ರೆ ಬೇಕಾದಷ್ಟು ವಿಷಯ ಇದೆ. ನಾನು ನನ್ನ ಮಾತನ್ನು ಕನ್ಕ್ಲೂಡ್ ಮಾಡ್ತೀನಿ. ಆಮೇಲೆ ನನಗೆ ಗೊತ್ತಿರಲಿಲ್ಲ, ನಾನು ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಬಿಟ್ಟೆ. 4 ಗಂಟೆಗೆ ಅಂತಲೇ ಹಾಕೊಂಡವ್ರು ಅವರು. ಮಂಡ್ಯದಲ್ಲಿ 4 ಗಂಟೆಗೆ ಅಂತ ಹಾಕೊಂಡಿದ್ದಾರೆ. ನಾನು ಅವ್ರಿಗೆ ಅಟ್ಲೀಸ್ಟ್ 5:15, 6 ಗಂಟೆಗಾದರೂ ಬರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇಲ್ಲಿ ಕೂತು ನಿಮ್ಮ ಚರ್ಚೆಯಲ್ಲಿ ಭಾಗವಹಿಸೋಕ್ಕೂ ಆಗಲ್ಲ, ನೀವೇನಾದ್ರು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋಕ್ಕೂ ಆಗಲ್ಲ. ಏನು ಅನ್ಯತಾ ಭಾವಿಸ್ಬೇಡಿ. ಸರಿದ್ದಾರೆ, ದ್ವಾರಕನಾಥ್ ಸರಿದ್ದಾರೆ, ನಮಗೆಲ್ಲ ಗುರುಗಳು ಅವರು. ಅವ್ರು ಎಷ್ಟೋ ಉಪನ್ಯಾಸಗಳನ್ನ ಕೇಳಿದ್ದೀನಿ, ಅವ್ರು ಎಷ್ಟೋ ಭಾಷಣಗಳನ್ನ ಕೇಳಿದ್ದೀನಿ. ಆಮೇಲೆ ಅವರು ತುಂಬ ಕೆಲಸ ಮಾಡಿರ್ತಕ್ಕಂಥವ್ರು, ಹಿಂದುಳಿದ ವರ್ಗಗಳಿಗಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವರೇ ಇದ್ದಾರೆ ನಿಮಗೆ ಸಾಕ್ಷಾತ್ತಾಗಿ ಕಾರ್ಯಕ್ರಮದಲ್ಲಿ. ನಿಮ್ದೇನೇ ಪ್ರಶ್ನೆ ಇದ್ರೂ ಅವರು ಉತ್ತರ ಹೇಳ್ತಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡೋಣ. ನಾನು ಕೂಡ ಒಬ್ಬ ವಿದ್ಯಾರ್ಥಿನೇ. ನಾನು ವಾಸ್ತವವಾಗಿ ಕನ್ನಡ ಸಾಹಿತ್ಯದ ಒಬ್ಬ ವಿದ್ಯಾರ್ಥಿ. ನಾನು ಕನ್ನಡ ಸಾಹಿತ್ಯ ಏನಾಗುತ್ತೆ, ನಮಗೆ ಡೇ ಬೈ ಡೇ ಅದನ್ನೇ ಓದ್ತಾ ಇರ್ತೀವಿ, ಅದು ಬ್ರಷ್ ಅಪ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಬಟ್ ಪೊಲಿಟಿಕಲ್ ಸೈನ್ಸ್ ಅಥವಾ ಕಾನ್ಸ್ಟಿಟ್ಯೂಷನ್ ನಮಗೆ ಎಕ್ಸ್ಟರ್ನಲ್ ಸಬ್ಜೆಕ್ಟ್. ನಾವು ಸಿವಿಲ್ ಸರ್ವಿಸ್ಗೆ ಪ್ರಿಪ್ರೇಷನ್ ಮಾಡುವಾಗ, IAS ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡುವಾಗ ಓದ್ಕೊಂಡಿರೋದು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಂದು ಕನ್ನಡ ದಲಿತ ಸಾಹಿತ್ಯ ಮತ್ತು ಅಂಬೇಡ್ಕರ್ ವಾದ ಅಂತ ನನ್ನ ಸಬ್ಜೆಕ್ಟ್, PhD ಸಬ್ಜೆಕ್ಟ್. ಆ ಒಂದು ನೆಪದಲ್ಲಿ ನನಗೆ ಇಡೀ ಅಂಬೇಡ್ಕರ್ ಅವರ ಸಂಪುಟಗಳನ್ನ ಓದೋ ಭಾಗ್ಯ ಸಿಕ್ತು 2003, 4, 5, 6 ಆ ಸಂದರ್ಭದಲ್ಲಿ. ಹಾಗಾಗಿ ಅದೆಲ್ಲ ನಾನು ಸಂಪೂರ್ಣವಾಗಿ ಚೆನ್ನಾಗಿ ಓದಿದ ಮೇಲೆ ಅದರ ಮೇಲೆ ಆಸಕ್ತಿ ಬೆಳೆಸ್ಕೊಂಡು ಮತ್ತೆ ಓದೋದ್ರಿಂದ ನಾನು ಇಷ್ಟು ಪಾಯಿಂಟ್ಸನ್ನು ಮಾತಾಡೋಕ್ಕೆ ಸಾಧ್ಯ ಆಯಿತು. ನಾನೊಬ್ಬ ಕನ್ನಡ ಸಾಹಿತ್ಯ ವಿದ್ಯಾರ್ಥಿಯಾಗಿ
ನಾನು ಈ ವಿಷಯಗಳನ್ನು ನಿಮಗೆ ಮಂಡಿಸೋದಕ್ಕೆ ಇದೊಂದು ಒಂದು ನಾನು PhD ಓದಿದ್ದು ಮತ್ತು ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಅಂತ ಓದಿದ್ದು, ಆ ಒಂದು ಆಧಾರದ ಮೇಲೆ ಇಷ್ಟನ್ನು ನಾನು ಮಾತಾಡಿದ್ದೀನಿ. ನಿಮಗೆ ಸಂವಿಧಾನ ಅರಿವು ಅಂತ ಒಂದು ಪುಸ್ತಕ ಈಗ ಜನವರಿನಲ್ಲಿ ಬಿಟ್ವಿ ನಾವೇ, ಈ ಥರ ಥಿಂಕ್ ಮಾಡಿ. ನಾನು ನಿಮ್ಗೆ ಏನು ಹೇಳಿದೆ, ಕ್ವಶನ್ಸ್ ಎತ್ತದ್ನಲ್ಲ, ಆ ಕ್ವಶನ್ಸ್ ಎಲ್ಲನೇ ಇಲ್ಲಿ ಹೇಳಿದ್ದೀನಿ. ನೀವು ಅದು ಬಿಡುವಾದಾಗ ತಗೊಂಡು ಓದ್ಬೋದು ಇದನ್ನು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಜನಸ್ಪಂದನ ಟ್ರಸ್ಟ್ ಅವರು ಮತ್ತು ತುಮಕೂರು ವಿಶ್ವವಿದ್ಯಾನಿಲಯದ ಎಲ್ಲ ಸಾಧಕರು ಮತ್ತು ಸಮಾಜನ ಪರಿವರ್ತನೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಸಾಧಕರು, ನಿಮ್ಮನ್ನೆಲ್ಲವನ್ನ ತೋಟದಿಂದ ಹೂಗಳನ್ನ ಕೊಯ್ದು ತಗೊಬಂದು ಮಾಲೆ ಮಾಡ್ದಂಗೆ ಇಲ್ಲಿ ತಗೊಬಂದು ಕೂರಿಸಿದ್ದಾರೆ ಅಲ್ವಾ. ನಿಮ್ಮ ಕಾಲೇಜಲ್ಲಿ ಎಲ್ಲರಿಗೂ ಈ ಭಾಗ್ಯ ಸಿಕ್ಕಿಲ್ಲ, ಯಾರೋ ಇಬ್ಬರಿಬ್ಬರಿಗೆ ಸಿಕ್ಕಿದೆ. ಸೊ ನೀವು ಲಕ್ಕಿಗಳು ಅಂತ ಅಂದ್ಕೊಳ್ಳಿ. ಖಂಡಿತವಾಗ್ಲೂ ಯು ಆರ್ ಸೋ ಲಕ್ಕಿ. ಯಾಕೆಂದರೆ ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊತಾ ಇದ್ದೀರಲ್ಲ, ನಿಮಗೆ ನಂಬ್ತೀರ ಬಿಡ್ತೀರಾ? ನನಗಿದೆಲ್ಲ ಗೊತ್ತಾಗಿದ್ದು ಈ ಮಾಸ್ಟರ್ ಡಿಗ್ರಿ ಮುಗಿದ ಮೇಲೆ. ಅಲ್ಲಿವರೆಗೂ ನಾನು ಒಬ್ಬ ದಡ್ಸಿಕಾಮಣಿ ಆಗಿದ್ದೆ ನಿಮ್ಮ ಥರ. ಓ, ನಮ್ಮ ಥರ ಅಂದ್ಬಿಟ್ರು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಅವೇರ್ನೆಸ್ ಬರೋವರೆಗೂ ದಡ್ಸಿಕಾಮಣಿಗಳು. ನಾವು ಎಷ್ಟೇ ಡಿಗ್ರಿ ತಗೊಂಡಿದ್ರು ದಡ್ಸಿಕಾಮಣಿಗಳು. ಹಾಗಾಗಿ ಹಂಗೆ ಇದ್ದೆ. ನಿಮಗೆ ಈಗಲೇ BA ಓದುವಾಗಲೇ ನಿಮಗೆ ಎಷ್ಟು ಅರ್ಲಿಯೆಸ್ಟ್ ಆಗಿ ನೀವು ಒಂದು ರೀತಿ ಎನ್ಲೈಟನ್ ಆಯ್ತಾ ಇದ್ದೀರಾ. ಸೊ ನೀವು ಭಾಗ್ಯವಂತರು, ನಿಮಗೆ ಒಳ್ಳೇದಾಗಲಿ. ಮತ್ತು ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿರ್ತಕ್ಕಂಥ ಜನಸ್ಪಂದನ ಟ್ರಸ್ಟ್ ಅವ್ರಿಗೂ ಮತ್ತು ತುಮಕೂರು ವಿಶ್ವವಿದ್ಯಾನಿಲಯರಿಗೂ ನಾನು ಅಭಿನಂದನೆಗಳನ್ನ ಮನಸ್ಪೂರ್ವಕವಾಗಿ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.